ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮಧ್ಯಾಹ್ನದ ಶುಭಾಶಯಗಳನ್ನು ತಿಳಿಸುತ್ತಾ ನಾವೀಗ ಬೋಧನೆಗೆ ಹೋಗಿನ ಮುಂಚೆ ಎಲ್ಲರಿಗೆ ಕಥೆ ಅಂದರೆ ಬಹಳ ಇಷ್ಟ, ಹೌದಲ್ವಾ? ಒಂದು ಕಥೆಯನ್ನು ನೋಡೋಣ. ಇದು ಜೀವನದಲ್ಲಿ ನಿಜವಾಗ್ಲೂ ವಾಸ್ತವಿಕವಾಗಿ ನಡೆದಂಥದ್ದು. ಪ್ರಸ್ತುತ ಆ ವ್ಯಕ್ತಿ ಪ್ರಪಂಚದಲ್ಲಿ ಮಹಾನ್ ವ್ಯಕ್ತಿಯಾಗಿದ್ದಾರೆ. ಸೊ ಏನಂದರೆ, ಒಂದಾನೊಂದು ಕಾಲದಲ್ಲಿ ಅಂದರೆ ಈಗ ಸುಮಾರು 50-60 ವರ್ಷಗಳ ಹಿಂದೆ ಬಡತನದಲ್ಲಿ ಹುಟ್ಟಿದಂಥ ಒಂದು ಕುಟುಂಬದ ಆ ದಂಪತಿಗಳ ಮಗ ಓದಿನಲ್ಲಿ ಬಹಳಷ್ಟು ಹಿಂದೆ ಇರ್ತಾನೆ. ಅಂದರೆ ಸ್ವಲ್ಪ ಸಾಧಾರಣ ರೂಪದಲ್ಲಿ ಇರ್ತಾನೆ. ಹಾಗೆ ಅವನು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಮುಗಿಸ್ತಾನೆ. ಆ ಮುಗಿಸಿದ ನಂತರ ಅವನು ಇಲ್ಲಿ ಕಾಲೇಜಿನಲ್ಲಿ ಅಂದರೆ ಪದವಿ ಪೂರ್ವ ಕಾಲೇಜಲ್ಲಿ ವಿಜ್ಞಾನ ವಿಭಾಗವನ್ನು ಆಯ್ಕೆಯನ್ನು ಮಾಡ್ಕೊಳ್ತಾನೆ. ಅವನು ಸ್ವಲ್ಪ ಸರಾಸರಿ ಇರೋದ್ರಿಂದ, ಓದಿನಲ್ಲಿ ಸ್ವಲ್ಪ ಹಿಂದೆ ಇರೋದ್ರಿಂದ, ಉಳಿದಂಥ ವಿಷಯಗಳಲ್ಲಿ ನಾಯಕತ್ವಗಳಲ್ಲಿ ಸಂಘಟನಾ ಚತುರನಾದರೂ ಕೂಡ ಅಭ್ಯಾಸದಲ್ಲಿ ಹಿಂದೆ ಇರ್ತಾನೆ. ಅವನು ಹಿಂದಿನ ಬೆಂಚಿನಲ್ಲಿ ಕೂರ್ತಾನೆ. ಚೆನ್ನಾಗಿರುವಂಥ ಓದುವಂಥ ವಿದ್ಯಾರ್ಥಿಗಳು ಫಸ್ಟ್ ಬೆಂಚಲ್ಲಿ, ಸೆಕೆಂಡ್ ಬೆಂಚಲ್ಲಿ ಕೂತ್ಕೊಂಡಿರ್ತಾರೆ, ಕೆಲವರು ಮಧ್ಯೆ ಕೂತ್ಕೊಂಡಿರ್ತಾರೆ. ಆದರೆ ಇವನು ತನ್ನ PUC ಮತ್ತು ಇಂಜಿನಿಯರಿಂಗ್ ಶಿಕ್ಷಣವನ್ನು ಕೊನೆ ಬೆಂಚಿನ ಮುಗಿಸ್ತಾನೆ. ಆಗ ಅವನಿಗೆ ಎಷ್ಟೋ ಸಲ ಅವನ ಉಪನ್ಯಾಸಕರು ಅಥವಾ ಅವನ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರು ಪ್ರಾಚಾರ್ಯರು ಅವನಿಗೆ ಬಹಳ ಸಲ ಕರೆದು ಬೈದೂ ಉಂಟು. ಯು ಆರ್ ಯೂಸ್ಲೆಸ್, ನೀನೊಬ್ಬ ಮೂರ್ಖ, ಕೊನೆ ಬೆಂಚಲ್ಲಿ ಕೂತ್ಕೊಂತೀಯ, ನೀನು ಓದಿನಲ್ಲಿ ಹಿಂದೆ ಇದ್ದೀಯಾ ಅಂತಂದೇಳಿ ಹಲವಾರು ಸಲ ಅವನಿಗೆ ಬೈದದ್ದು ಉಂಟು, ಜಗಳಿದ್ದೂ ಉಂಟು. ಹೀಗೆ ಅವನು ಇಂಜಿನಿಯರ್ ಪದವಿಯನ್ನು ಮಾಡಿದ ನಂತರ ಅವನಿಗೆ ಇವೆಲ್ಲ ಮಾತುಗಳು ತೆರೆಯಲ್ಲಿ ಸುತ್ತಾ ಇರ್ತಾರೆ, ಗಿರಿಗಿರಿ ತಿರುಗ್ತಾ ಇರ್ತಾರೆ. ನಾನು ಏನಾದರೂ ಒಂದು ಸಾಧನೆಯನ್ನು ಮಾಡಬೇಕು ಅಂತ ಮನಸ್ಸಲ್ಲಿ ಬಿಡ್ಕೊಳ್ತಾನೆ. ಆಗ ಅವನು ಸಣ್ಣದಾಗಿ ಒಂದು ತಂತ್ರಜ್ಞಾನದ ಒಂದು ಕಾರ್ಖಾನೆಯನ್ನ, ಸಂಸ್ಥೆಯನ್ನು ಆರಂಭ ಮಾಡ್ತಾನೆ. ಅದರಲ್ಲಿ ಹಾಗೆ ಸಂಘಟನೆ ಚಿತ್ರನಾಗಿರ್ತಾನೆ. ಉತ್ತಮ ನಾಯಕತ್ವದ ಗುಣಗಳನ್ನು ಹೊಂದಿರುವಂತಹ ಈ ಓದಿನ ಕಡಿಮೆ ಕೂಡ ಇಂಥ ಗುಣಗಳನ್ನು ಹೊಂದಿರ್ತಾನೆ. ಆದಾಗ ಅದರ ಬುದ್ಧಿವಂತಿಕೆಯಿಂದ ಶ್ರಮಪಟ್ಟು ಆ ಕೈಗಾರಿಕೆಯನ್ನ, ಸಂಸ್ಥೆಯನ್ನ ಅಥವಾ ಕಾರ್ಖಾನೆಯನ್ನ ಅಭಿವೃದ್ಧಿ ಪಥದತ್ತ ಕೊಂಡೊಯ್ತಾನೆ. ಅಭಿವೃದ್ಧಿಯತ್ತ ಕೊಂಡೊಯ್ದು ಅದನ್ನ ಒಂದು ಜಗತ್ತಿನ ಅತ್ಯುತ್ತಮವಾದಂತಹ ಉದ್ಯಮಿಯಾಗಿ ಪರಿವರ್ತನೆ ಮಾಡ್ತಾನೆ. ಆ ಉದ್ಯಮನೆ ಈಗಿನ ಮೈಕ್ರೋಸಾಫ್ಟ್ ಎಂಬುವ ಒಂದು ಮಾಹಿತಿ ತಂತ್ರಜ್ಞಾನ ಒಂದು ಸಂಸ್ಥೆ. ಆ ಸಂಸ್ಥೆಯ ಸ್ಥಾಪಕನೇ ಬಿಲ್ ಗೇಟ್ಸ್. ಆ ಸಂಸ್ಥೆಯ ಸ್ಥಾಪಕ ಹೆಸರೇನ ಬಿಲ್ ಗೇಟ್ಸ್. ಅವನು ಮಾತ್ರ ಹೇಳ್ತಾನೆ, when I was studying in college, I sat down last bench of the student. But now I am appointed first class student in my institution ಅಂತ ಹೇಳ್ತಾರೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ. ನಾನು ಕಾಲೇಜ್ ಓದುವಾಗ ಕೊನೆ ಬೆಂಚಿನ ವಿದ್ಯಾರ್ಥಿ, ಆದರೆ ಈಗ ನಾನು ಮೊದಲ ಬೆಂಚಿನ ವಿದ್ಯಾರ್ಥಿಗಳಿಗೆ ಕೆಲಸವನ್ನ ಕೊಡುವಂತಹ ಒಬ್ಬ ಸಾಹುಕಾರ, ಒಬ್ಬ ಸಂಸ್ಥೆಗೆ ಕೊಡುವಂತಹ ಒಬ್ಬ ಮಹಾನ್ ವ್ಯಕ್ತಿಯಾಗಿ ಬೆಳೆದಿದ್ದೇನೆ ಮಾತನ್ನ ನೋಡಿ. ಇಂತಹ ಒಬ್ಬ ಮೈಕ್ರೋಸಾಫ್ಟ್ ಸಂಸ್ಥಾಪಕ ಇವತ್ತು ಜಗತ್ತಿನಲ್ಲಿ ಮೈಕ್ರೋಸಾಫ್ಟ್ ಒಂದು ದೊಡ್ಡ ಉದ್ಯಮವಾಗಿ ಬೆಳೆದಿದೆ. ಲಕ್ಷಾಂತರ ಜನರಿಗೆ ಉದ್ಯೋಗವನ್ನು ಕೋಟಿಗಟ್ಟಲೆ ಕೊಡ್ತಾ ಇದೆ. ಇದಕ್ಕೆ ಕಾರಣ ಅವನಿದ್ದಂಥ ನಾಯಕತ್ವ, ಸಂಘಟನಾ ಚಾತುರ್ಯ. ಯಾವ ವ್ಯಕ್ತಿಯೂ ಕೂಡ ಕಲಿಕೆಯಲ್ಲಿ ಹಿಂದೆ ಅಲ್ಲ. ಬರೀ ಓದಿದವರೇ ಮುಂಚೂಣಿ ಅಂತ ತಿಳ್ಕೋಬೇಡಿ. ಬಿಲ್ ಗೇಟ್ಸ್ ಕೂಡ ಇಂಥ ಸಾಧನೆಯನ್ನ ಮಾಡಿ ಲಕ್ಷಾಂತರ ಒಂದು ಇಂಜಿನಿಯರ್ಗಳಿಗೆ ಕೆಲಸವನ್ನ ಕೊಟ್ಟಿದ್ದಾನೆ. ಆ ಸಾಧನೆ ನಿಂದಾಗಬೇಕು. ಅವನೇ ಮೈಕ್ರೋಸಾಫ್ಟ್ ಉದ್ಯಮಿ ಬಿಲ್ ಗೇಟ್ಸ್. ನೋಡಿ, ಈ ರೀತಿಯಾದಂತಹ ಒಂದು ವ್ಯಕ್ತಿ ನೀವು ಆಗಬೇಕು ನಾನು. ಸೊ ಈ ಕಥೆನೆಲ್ಲರೂ ನೀವು ಆಲಿಸ್ತೀನಿ ಅಲ್ವಾ? ಹಾಗಾದ್ರೆ ಆ ವ್ಯಕ್ತಿ PUCಯಲ್ಲಿ ಗೊತ್ತಿದ್ರೆ ಮಾತ್ರ ಯಾವ ವಿಷಯವನ್ನು ಆಯ್ಕೆ ಮಾಡ್ಕೊಂಡ ಅಥವಾ ಯಾವ ವಿಭಾಗವನ್ನು ಆಯ್ಕೆ ಮಾಡ್ಕೊಂಡ ಹೇಳೋಣ ಸಂದೇಹ.
ಸೈನ್ಸ್ ಅಂದರೆ ವಿಜ್ಞಾನ ವಿಭಾಗವನ್ನು ಆಯ್ಕೆ ಮಾಡಿಕೊಂಡ. ಓಕೆ, ಅಂದರೆ ಅವನು ಓದಿನಲ್ಲಿ ಯಾವ ಥರ ಇದ್ದ, ಅವನ ಅಭ್ಯಾಸದಲ್ಲಿ ಯಾವ ಥರ ಇದ್ದ? ಹಿಂದುಳಿದಿದ್ದ ಅಂದರೆ ಸ್ವಲ್ಪ ಸರಾಸರಿಗಿಂತ ಹಿಂದೆ, ಅಂದರೆ ಕಲಿಕೆಯಲ್ಲಿ ಹಿಂದುಳಿದಿದ್ದ. ಓಕೆ, ವೆರಿ ಗುಡ್. ಆದರೆ ಯಾವ ವಿಷಯದಲ್ಲಿ ಅವನು ಪಾಂಡಿತ್ಯವನ್ನು ಹೊಂದಿದ್ದ? ಯಾವ್ಯಾವ ವಿಷಯಗಳಲ್ಲಿ ಅವನು ಯಾವ ವಿಷಯಗಳಲ್ಲಿ ಚೆನ್ನಾಗಿದ್ದ? ಉಳಿದವರು ಕಥೆಗಳಿಗೆ ಏನು ಅವನು ಯಾವ ವಿಷಯಗಳಲ್ಲಿ ಗೊತ್ತಿದ್ದ? ಓಕೆ, ಯಾವ ವಿಷಯಗಳಲ್ಲಿ ಅವನು ಬಹಳ ಉತ್ತಮವಾಗಿದ್ದ ಗೊತ್ತಿದ್ದ? ಒಬ್ಬರಿಗೆ ಗೊತ್ತು, ಯಾರಿಗೆ ಗೊತ್ತಿಲ್ಲ? ಕತೆ ಕೇಳಿಲ್ಲ, ನಿಮಗೆ ಕಥೆಯನ್ನು ಕೇಳಿಲ್ಲ, ನೀವು ಕತೆ ಕೇಳಿ ಇಲ್ಲಿಲ್ಲ, ನೀವು ಕಿವಿ ಇಲ್ಲ ಅಂತ ಕತೆ ಕೇಳಿದ್ರೆ ಒಬ್ಬರಿಗೆ ಅರ್ಥ ಆಗಿದೆ. ಈಗ ಹೇಳೋ ನಾಯಕ ತಗೊಂಡು ಮತ್ತೆ ಕರೆಕ್ಟ್ ಒಂದು ಹೇಳಿ ಕರೆಕ್ಟ್. ಇನ್ನೊಂದು ಹೇಳ್ತೀನಪ್ಪ, ಒಂದು ನಾಯಕತ್ವದ ಗುಣ ಹೊಂದಿದ್ದ. ಮತ್ತೆ ಸಂಘಟನೆ ಜಾತ್ರೆ ಚಟುವಟಿಕೆಯಿಂದ ಕೂಡಿದ್ದ. ಹಾಗಾದ್ರೆ ಆ ವ್ಯಕ್ತಿ ಯಾರಿಗೂ ಆ ವ್ಯಕ್ತಿ ಕೊನೆಗೆ ನಾನು ಹೇಳಿದೆ ವೆರಿ ಗುಡ್, ಬಿಲ್ ಗೇಟ್ಸ್. ಪ್ರಪಂಚದ ಮಹಾನ್ ಉದ್ಯಮಿಗಳಲ್ಲಿ ಇವನು ಒಬ್ಬ. ಇವನು ಸ್ಥಾಪಿಸಿದ ಉದ್ಯಮಿ ಉದ್ಯಮ ಮೈಕ್ರೋಸಾಫ್ಟ್. ವೆರಿ ಗುಡ್. ಓಕೆ, ನೀವೆಲ್ಲ ಹೇಳಿದಂಥ ಕಥೆಯನ್ನು ಆಲಿಸಿದ್ದೀವಿ. ಓಕೆ, ಹಾಗಾದ್ರೆ ಇವರು ಈ ಮಾಡುವಂಥ ಈ ಒಂದು ಸಂಸ್ಥೆ ಇದೆಯಲ್ಲ, ಈ ಒಂದು ಕಾರ್ಖಾನೆ ಇದೆಯಲ್ಲ, ಇದಕ್ಕೆ ನಾವು ಒಟ್ಟಾರೆ ಏನಂತ ಕರಿತೀವಿ? ಅದು ಸ್ಥಾಪನೆ ಮಾಡಿ ಒಟ್ಟಾರೆ ಇಲ್ಲನಲ್ಲ ಸಂಸ್ಥೆ ಅಲ್ಲ, ಸಂಸ್ಥೆಗೆ ಏನೇ ಅಂತ ಕರಿತೀವಿ ಅಲ್ಲ, ಒಟ್ಟಾರೆ ಈ ಸಂಸ್ಥೆಗಳನ್ನು ಒಟ್ಟಾರೆ ಏನಂತ ಕರಿತೀವಿ? ಇವನ್ನೆಲ್ಲ ಎಲ್ಲೆಲ್ಲ ಏನು ಮಾಡ್ತೀವಲ್ಲಪ್ಪ, ರೆಡಿ ಮಾಡ್ತೀವಲ್ಲ, ಅದಕ್ಕೆ ಏನಂತ ಕರಿತೀವಿ? ಒಟ್ಟಾರೆ ಟ್ರೈ ಮಾಡಿ. ಅದೇ ಅದನ್ನು ಬೇರೆ ಇನ್ನೊಂದು ಹೆಸರಿದೆ, ಬೇರೆ ಹೆಸರಿದೆ. ತಪ್ಪೇ ಅರ್ಥ ಇದೆ, ಅದು ಕರೆಕ್ಟಾಗಿ ಓದಬೇಕಲ್ಲ. ವೆರಿ ಗುಡ್, ಕೈಗಾರಿಕೆಗಳು. ಚಪ್ಪಾಳೆ ಹಾಗಾದ್ರೆ ನಾವು ಈಗಿನ ಕರ್ನಾಟಕದ ಕೈಗಾರಿಕೆಗಳು ಎಂಬ ಪಾಠವನ್ನು ನೋಡೋಣ. ವೆರಿ ಗುಡ್. ಯಾವ ಪಾಠ ನೋಡೋಣ? ಕರ್ನಾಟಕದ ಕೈಗಾರಿಕೆಗಳು. ಉಳಿದ ಕರೆಕ್ಟೇ, ಆದರೆ ಗ್ರಾಮೆಟಿಕಲ್ ಆಗಿ ಹೊರಡು. ಹಾಗಾಗಿ ಕರ್ನಾಟಕದ ಈ ಕೈಗಾರಿಕೆಗಳನ್ನು ನೋಡೋಣ. ಹಾಗಾದ್ರೆ ನೀವೀಗ ಹೇಳಿ, ಈ ಕರ್ನಾಟಕದ ಕೈಗಾರಿಕೆಗಳಂತ ಹೇಳಿದಲ್ಲ, ಹಾಗಾದ್ರೆ ನೀವು ನಿಮ್ಮ ಸುತ್ತಮುತ್ತಲ ಯಾವ್ಯಾವ ಕೈಗಾರಿಕೆಗಳನ್ನು ನೋಡಿದ್ರಿ? ನೀವು ಯಾಕೆ ಸಕ್ಕರೆ ಕೈಗಾರಿಕೆ ನೋಡಿದ್ರಿ. ವೆರಿ ಗುಡ್. ಮತ್ತೆ ಇವನ್ ಬಿಟ್ಟು ನೀನು ನೋಡಿದ್ದು, ನೀನು ಯಾಕೆ ಕಬ್ಬಿಣ ಕಲ್ತು ನೋಡಿದೀಯಾ? ಎಲ್ಲಿ ನೋಡಿದ್ದೀಯ? ನಾನು ಹೇಳಿ ನಿಮ್ಮ ಸುತ್ತಮುತ್ತಲು ನೀನು ನೋಡಿದೀಯಾ? ಕಬ್ಬಿಣ ಕೈಗಾರಿಕೆ ಎಲ್ಲ ನೋಡಿದೀಯಾ? ಇದೇ ಅದೊಂದು, ಅದೆಲ್ಲ ನೋಡಿದೀಯಾ? ನಾನು ನಿಮ್ಮ ಸುತ್ತಮುತ್ತಲು ಕೇಳ್ತೇನೆ, ನೀನು ನೋಡಿದ್ದು ಮತ್ತೆ ನೋಡಿದ್ರಿ? ಬೇರೆ ಯಾವುದೇ ಕೈಗಾರಿಕೆ ನೋಡಿದ್ರಿ? ಅದು ಸಣ್ಣದಾಗಿರ್ಬೋದು ದೊಡ್ಡದಾಗಿರ್ಬೋದು ನೋಡಿದ್ದಾರೆ. ಅವನು ಹೇಳಿದ ಸಕ್ಕರೆ ಕೈಗಾರಿಕೆ ಹೋಗುದು. ಮತ್ತೆ ಹಾಲಿನ ಡೈರಿ, ಹಾಲನ್ನು ಹೆಂಗೆ ಸಂಸ್ಕರಣೆ ಮಾಡ್ತಾರೋ ಹಾಲಿನ ಡೈರಿ ಫ್ಯಾಕ್ಟ್ರಿ ನೋಡಿ. ವೆರಿ ಗುಡ್. ಮತ್ತೆ ಯಾರು ಮಾಡಿದ್ರಿ? ನೋಡಿದ್ದಾರೆ. ಹಾಲಿನ ಸಂಸ್ಕರಣಾ ಕೇಂದ್ರ ಹೆಂಗಾಗತ್ತಲ್ಲಿ ಆ ಬೆಣ್ಣೆ ಏನು ಅಂತಿದ್ರೆ ಹಾಲನ್ನು ಹೆಂಗೆ ಸಂಸ್ಕರಣೆ ಮಾಡ್ತಾರೆ, ಅದ್ರ ತುಪ್ಪ ಹೆಂಗೆ ತೆಗಿತಾರೆ, ಮೊಸರು ಹೆಂಗೆ ಮಾಡ್ತಾರೆ, ಅದಕ್ಕೆ ಸಿಹಿ ಪದಾರ್ಥ ಹೆಂಗೆ ತಯಾರು ಮಾಡ್ತಾರೆ, ಅದು ನೋಡಿದ್ರು. ಮತ್ತೆ ಅವನ ಕೈಗಾರಿಕೆಗಳ ನೋಡಿದ್ರಿ. ನೀವು ನೋಡಿದ್ರೆ ಸುತ್ತಮುತ್ತ ಎಲ್ಲಿ ನೋಡ್ರಿಪ್ಪ? ಎಲ್ಲಿ ನೋಡಿದ್ರಿ? ಹಂಗೆ ಹೇಳ್ಬಿಟ್ಟು ಎಲ್ಲಿ ನೋಡಿದೀಯ? ಅದು ಅರ್ಥ ಆಗಿಲ್ಲ. ನೋಡಿದ್ದು ಹೇಳ್ಬೇಕು. ಎಲ್ಲರೂ ನೋಡಿರ್ತೀವಿ, ಮನೆ ನೋಡಿರ್ತೀವಿ, ಹಿಂಗೆಲ್ಲ ನೋಡಿರ್ತೀಯ. ಮತ್ತೆ ಬೇರೆ ಕೈಗಾರಿಕೆ ನೋಡಿಲ್ಲ. ಹಾಗಾದ್ರೆ ನೀವು ನೋಡಿಲ್ಲ ಅಂತ ಬೇರೆ ಯಾವ ಕೈಗಾರಿಕೆ ನಾವು ಹೇಳಿದ್ರೆ ನಾಗರಿಕ ಉಪ್ಪು ಮತ್ತು ಕಬ್ಬಿಣ ಕೈಗಾರಿಕೆ. ಮತ್ತೆ ಯಾವ ಕೈಗಾರಿಕೆಗಳು ಪ್ರಮುಖವಾಗಿ ಗೊತ್ತಿದ್ದಾರೆ? ಇಲ್ಲ, ನೋಡಿಲ್ಲ. ಅದೇ ಬಿಟ್ಟು ನಿಮ್ಬಿಟ್ಟು ಬೇರೆ ಬೇರೆ ಕೈಗಾರಿಕೆ ಯಾವ್ಯಾವ ಹೇಳೋಣ? ಹತ್ತಿ ಬಟ್ಟೆ ಕೈಗಾರಿಕೆ. ವೆರಿ ಗುಡ್. ಮತ್ತೆ ಇನ್ನೊಂದು ಹೇಳ, ಮತ್ತೆ ಬೇರೆ ಹೊಸಬ್ರು ಆಗ್ತದೆ. ಹೇಳೋದು ಹೇಳಿದ ಸಕ್ಕರೆ ಕೈಗಾರಿಕೆ ಅಂತ ಬಿಟ್ಟು ಬೇಡ. ಸಿಮೆಂಟ್ ಕೈಗಾರಿಕೆ, ಕಾಗದ ಕೈಗಾರಿಕೆ, ಮತ್ತೆ ಬೇರೆ ಯಾವ ಕೈಗಾರಿಕೆ ನೋಡಿ? ಇನ್ನು ಬಹಳಷ್ಟು ನೋಡಿದ್ದೀವಿ. ನೀವು ಅಲ್ಲಿ ಹೋಗಿಲ್ಲ, ಅದು ಕೇಳಿದ್ದೀವಿ. ಮಾಹಿತಿ ತಂತ್ರಜ್ಞಾನ ಅಲ್ವಾ? ಮಾಹಿತಿ ತಂತ್ರಜ್ಞಾನ, ITBT ಅಂತ ಕರೀತಾರಲ್ಲ. ಇದ್ರ ಜೊತೆಗೆ ಬೇರೆ ಬೇರೆ ಕೈಗಾರಿಕೆಗಳು, ಕ್ಷಣಿಕ ಕೈಗಾರಿಕೆಗಳು, ಈ ರೀತಿಯಾದಂಥ ಹಲವಾರು ರೀತಿಯ ಕೈಗಾರಿಕೆಗಳನ್ನು. ಸೊ
ನಾವು ಈ ಪಾಠದಲ್ಲಿ ನಾವು ಪ್ರಮುಖವಾಗಿ ನೋಡಿ, ಯಾವುದೇ ಒಂದು ದೇಶ ಅಭಿವೃದ್ಧಿ ಆಗಬೇಕಾದ್ರೆ ನಮ್ಮ ಕೈಗಾರಿಕೆಗಳಲ್ಲಿ ನೆನಪಲ್ಲಿ ಕೊಡ್ರಿ. ಆ ಅಂಶಗಳನ್ನ ಒಂದೊಂದಾಗಿ ನಾವು ನೋಡ್ಕೊಳ್ತಾ ಹೋಗೋಣ. ಒಂದು ದೇಶದ ಅಭಿವೃದ್ಧಿಗೆ ಬೇಕು. ಅಭಿವೃದ್ಧಿಗೆ ಕೈಗಾರಿಕೆಗಳು ಅಗತ್ಯವಾಗಿ ಬೇಕು. ನೆನಪಲ್ಲಿ ಅಗತ್ಯವಾಗಿ ಬೇಕೇ ಬೇಕು, ಇಲ್ಲದ್ರೆ ಏನಾಗಲಿಲ್ಲ. ನೋಡಿ, ಇವತ್ತು ನಾವು 5-6 ಚೀಲ ಬೆಳೆಯುವಂತಹ ಸ್ಥಳಗಳಲ್ಲಿ ಇವತ್ತು ನಾವು 15-20 ಚೀಲಗಳನ್ನು ಬೆಳೀತಾ ಇದ್ದೀವಿ. ಬಹಳಷ್ಟು ಬೆಳೆಯುತ್ತಾ ಇದ್ದಾರೆ. ಹಾಗಾದ್ರೆ ಈ ಕೈಗಾರಿಕೆಗಳು ಇವೆಲ್ಲ ನೋಡ್ತೀವಿ, ನೆನಪಲ್ಲಿ ಇಟ್ಕೊಳ್ಳಿ. ಹಾಗಾದ್ರೆ ಕೈಗಾರಿಕೆ ಅಂದ್ರೆ ಏನು? ಯಾರು ಹಂಗೇನು ಗೊತ್ತಿರತ್ತೆ? ಕೈಗಾರಿಕೆ ಅಂದ್ರೆ ಏನಪ್ಪ? ಯಾರು ಕೈಗಾರಿಕೆ ಎಂದರೆ ಏನು? ಕೈಗಾರಿಕೆ ಅಂದ್ರೆ ಬಾಳೆ ಇದೆ. ಕೈಗಾರಿಕೆ ಅಂದ್ರೆ ಏನಪ್ಪ ಗೊತ್ತಿಲ್ಲ. ವೆರಿ ಗುಡ್. ಮನೋದೇವರು ಚಪ್ಪಾಳೆ ಹೊಡೀರಿ. ನೋಡಿ, ವೆರಿ ಗುಡ್. ಹೇಳಿದಾಗೆ ಎಲ್ಲರಿಗೂ ಗೊತ್ತಿದೆ, ಎಲ್ಲ ಕಾಣಿಸಿರ್ತೀವಿ. ಕಚ್ಚಾ ವಸ್ತುಗಳನ್ನ ಸಿದ್ಧ ವಸ್ತುಗಳನ್ನಾಗಿ, ಯಾವ ವಸ್ತುಗಳನ್ನಾಗಿ? ಸಿದ್ಧ ವಸ್ತುಗಳನ್ನಾಗಿ ಮಾಡುವ ಕಾರ್ಖಾನೆಗಳನ್ನ ಏನಂತ ಕರಿತೀವಿ ನಾವು? ಕೈಗಾರಿಕೆ. ಬಹಳ ಇದೆ. ಅವುಗಳನ್ನ ಕಚ್ಚಾ ವಸ್ತುಗಳನ್ನ ಸಿದ್ಧ ವಸ್ತುಗಳನ್ನಾಗಿ ಮಾಡ್ತಾರೆ. ಹತ್ತಿಯನ್ನ ಬಟ್ಟೆಯಾಗಿ, ಸೆಣಬನ್ನ ಗೋಣಿ ಚೀಲವಾಗಿ, ಕಬ್ಬನ್ನ ಸಕ್ಕರೆಯಾಗಿ, ಕಬ್ಬಿಣದ ನೀರನ್ನ ಕಬ್ಬಿಣ ಉಕ್ಕಾಗಿ, ಈ ತರ ನಾವು ತಯಾರು ಮಾಡ್ತೀವಲ್ಲ, ಅದನ್ನ ನಾವು ಕೈಗಾರಿಕೆಗಳು ಅಂತ ಕರೀತೀವಿ. ಹಾಗಾದ್ರೆ ಈ ಕೈಗಾರಿಕೆ ಸ್ಥಾಪನೆ ಮಾಡಲಿಕ್ಕೆ ನಮ್ಗೆ ಅಗತ್ಯವಾಗಿ ಏನೇನು ಬೇಕು? ಆಗ ಕೈಗಾರಿಕೆ ಸ್ಥಾಪನೆ ಮಾಡಬಹುದಾ? ಹಾಗಾಗಿ ಕೈಗಾರಿಕೆ ಸ್ಥಾನೀಕರಣ ಅಥವಾ ಕೈಗಾರಿಕಾ ಸ್ಥಾಪನೆಗೆ ಪ್ರಭಾವ ಬೀರುವ ಅಂಶಗಳು ಯಾವ್ಯಾವು? ಕೈಗಾರಿಕೆ ಸ್ಥಾಪನೆ ಮಾಡಬೇಕಂದ್ರೆ ಅಗತ್ಯವಾಗಿ ಏನೇನು ಬೇಕು ಅನ್ನಬೇಕು. ಕೈಗಾರಿಕಾ ಸ್ಥಾಪನೆಗೆ ಪ್ರಭಾವ ಅಥವಾ ಸ್ಥಾನೀಕರಣ ಅಂತ ಅನ್ಬೋದು. ಪ್ರಭಾವ ಬೀರುವ ಅಂಶಗಳು ನಿಮಗೆಲ್ಲ ಗೊತ್ತಿದೆ. ಕೈಗಾರಿಕೆ ಸ್ಥಾಪನೆ ಮಾಡಬೇಕಾದ್ರೆ ಇದು ಅಂಶಗಳು ಬೇಕು. ಯಾವ್ಯಾವು? ಒಂದೇ ಯಾರ್ಯಾರು ಗೊತ್ತಿದೆ? ಒಬ್ಬೊಬ್ಬ ಬೇಕು ಅಂತ ಏನ್ ಬೇಕಪ್ಪ ಒಂದು ಕೈಗಾರಿಕೆ ಸ್ಥಾಪನೆ ಮಾಡೋದು? ನೀನು ಅಂದ್ರೆ ನಿವೇಶನ ಬೇಕು, ಅಂದ್ರೆ ಜಾಗ ಬೇಕು. ಓಕೆ, ಜಾಗ ಅಥವಾ ಕಟ್ಟಡ. ಓಕೆ, ಒಂದು ನೀನು ಬಂಡವಾಳ ಬೇಕು. ವೆರಿ ಗುಡ್. ಇರ್ಬೇಕು ಬಂಡವಾಳ. ಮತ್ತು ಹುಡುಗಿಯರ್ ಹೇಳಮ್ಮ ಬೇರೆ ಭೌಗೋಳಿಕ ಚೆನ್ನಾಗಿರ್ಬೇಕು. ಭೌಗೋಳಿಕ ಸನ್ನಿವೇಶ ಇಲ್ಲಿ ಒಂದು ನಿಮಿಷ. ಭೌಗೋಳಿಕ ವಾತಾವರಣ ನನಗೆ ಅನ್ಕೊಂಡ್ಬೇಕು. ಎಲ್ಲರ ಮಾತಾಡಿದ್ದೀನಿ, ಮಾಡೋಕ್ಕಾಗಲ್ಲ. ಹಾಗೆ ಇನ್ನೊಂದು ಬೇರೆ ಹೇಳಿದ್ರು. ಸಾರಿಗೆ ಸಂಪರ್ಕದ ವ್ಯವಸ್ಥೆ, ಸಾರಿಗೆ ವ್ಯವಸ್ಥೆ, ಸಂಚಾರ ವ್ಯವಸ್ಥೆ, ಸಾರಿಗೆ ವ್ಯವಸ್ಥೆ. ಮತ್ತೆ ಬೇರೆ ತಂತ್ರಜ್ಞಾನ ಓಕೆ. ಮತ್ತೆ ಕಾರ್ಮಿಕರಿಲ್ಲ ಅಂದ್ರೆ ಮಾಡಕ್ಕಾಗಲಿಲ್ಲ. ಕಾರ್ಮಿಕರ ಲಭ್ಯತೆ. ಮತ್ತೆ ಸಂಚಾರ ಬಂದಲ್ಲಿ ನೋಡಿ, ಸಾರಿಗೆ ಸಂಚಾರ. ಮತ್ತೆ ಹೊಸಬ್ರು ಹೇಳಿದ್ರೆ ಭಾರಿ ವಿಷಯ ಆಗುತ್ತೆ. ಹೊಸಬ್ರು ಮತ್ತೇನ್ ಬೇಕಪ್ಪ ನನಗೆ? ಇದು ಬಿಟ್ಟು ಮತ್ತೇನ್ ಬೇಕು ನನಗೆ? ಕಚ್ಚಾ ವಸ್ತುಗಳು ಬೇಕು, ಬಹಳ ಪ್ರಮುಖವಾಗಿ. ಕಚ್ಚಾ ವಸ್ತುಗಳು ನಾವೇನೋ ಕಚ್ಚಾ ವಸ್ತುಗಳೇ ಇಲ್ಲ. ಕಚ್ಚಾ ವಸ್ತುಗಳು ಅದ್ರ ಜೊತೆ ನಾನು ಹೇಳ್ಬಿಡ್ತೀನಿ. ಈಗ ಹೇಳಿದ್ರೆ ಮತ್ತೆ ಮತ್ತೆ ನೀರು, ಇವೆಲ್ಲವೂ ಇದ್ರೆ ಮಾತ್ರ ಒಂದು ಕೈಗಾರಿಕೆಯನ್ನು ಸ್ಥಾಪನೆ ಮಾಡಬಹುದು. ಇದೊಂದು ಕೈಗಾರಿಕೆ ಸ್ಥಾಪನೆ ಮಾಡಬಹುದು. ನೆನಪಿಟ್ಕೊಳ್ಳಿ, ಒಂದಕ್ಕೊಂದು ನೀವು ಅವಲಂಬಿಯಾಗಿದ್ದಾರೆ. ನಾವೇನೇ ಮನುಷ್ಯ ಅವಲಂಬಿಯಾಗಿದ್ದಾವೋ ಎಲ್ಲದರಲ್ಲಿ ನಾವು ಪ್ರಾಬಲ್ಯವನ್ನು ಪಡೆದಿಲ್ಲ. ಇನ್ನೊಬ್ಬರು
ಇನ್ನೊಬ್ಬರು. ಜನರು ಬೇಕು, ದೇಶ ಬೇಕು, ಎಲ್ಲವೂ ಬೇಕು, ವಸ್ತುಗಳು ಬೇಕು. ನಮ್ಮವರು ಅವ್ರಿಗೆ ಕೊಡ್ತೀವಿ, ಅವ್ರ ಮತ್ತು ನಾವು ತಿಳಿತೀವಿ, ನೆನಪಲ್ಲಿ ಇಟ್ಕೊಳ್ತೀವಿ. ಹಾಗಾಗಿ ಇಲ್ಲಿ ಬಹಳ ಪ್ರಮುಖವಾಗಿ ಈ ಕರ್ನಾಟಕದಲ್ಲಿ ಕೈಗಾರಿಕೆಗಳಿಗೆ ಸ್ಥಾಪನೆಗೆ ಒಬ್ಬ ಮಹಾನ್ ನಾಯಕ ಕಾರ್ಯಕ್ರಮ ಮಾಡ್ತಾರೆ. ಅದರ ಮಹಾನ್ ನಾಯಕ ಯಾರು? ಮಹಾನ್ ನಾಯಕ ಕೇಳಪ್ಪ. ಸರ್ ಎಂ ವಿಶ್ವೇಶ್ವರಯ್ಯ. ವೆರಿ ಗುಡ್. ಸರ್ ಎಂ ವಿಶ್ವೇಶ್ವರಯ್ಯ ಬಹಳ ಕರ್ನಾಟಕದಲ್ಲಿ ಹೇಳ್ತಾನೆ, ಸರ್ ಎಂ ವಿಶ್ವೇಶ್ವರಯ್ಯ. ಇವ್ರು ಹೇಳ್ತಾರೆ ಕೈಗಾರಿಕೀಕರಣ ಇಲ್ಲವೇ ನಾಶ. ಕೈಗಾರಿಕೀಕರಣ ನಾಶ ಅಂತ ಹೇಳಿ ಇವರನ್ನ ನೆನಪಿಟ್ಕೊಡ್ರಿ. ಭಾರತದಲ್ಲಿ ಪಂಚವಾರ್ಷಿಕ ಯೋಜನೆಗಳ ಯೋಜಿತ ಅರ್ಥವ್ಯವಸ್ಥೆ ಬರೀತಾರೆ. ಇಡೀ ಭಾರತಕ್ಕೆ ಪಂಚವಾರ್ಷಿಕ ಯೋಜನೆಗಳ ಪಿತಾಮಹ ಆಗಿ ಬರ್ತಾರೆ. ನೆನಪಿಟ್ಕೊಡ್ರಿ. ಯಾರೋ ಕರ್ನಾಟಕ ಅಲ್ಲ, ಭಾರತದ ಪಂಚವಾರ್ಷಿಕ ಯೋಜನೆಗಳಲ್ಲಿ ಒಂದು ಯೋಜಿತ ಅರ್ಥವ್ಯವಸ್ಥೆಯ ಪುಸ್ತಕ ಅನ್ನೋದು ಮುಂದಿನ ವರ್ಷ ಓದ್ತೀರಿ ನೀವು. ಆ ಅರ್ಥವ್ಯವಸ್ಥೆಯ ಒಬ್ಬ ಪಿತಾಮಹ ಆಗಿ ಮಹಾನ್ ವ್ಯಕ್ತಿಗಳು ಅಂತಾರೆ. ಯಾರೋ ಸರ್ ಎಂ ವಿಶ್ವೇಶ್ವರಯ್ಯ. ಕೇರಳ ಅಣೆಕಟ್ಟನ್ನ ಕಟ್ಟಿದ್ರು, ಮೆಟ್ಟು ಜಲಾಶಯವನ್ನ ಕಟ್ಟಿದ್ರು, ವಿದೇಶಗಳಲ್ಲಿ ಕೂಡ ಅಣೆಕಟ್ಟಿನ ನಿರ್ಮಾಣದಲ್ಲಿ ಸಲಹೆಗಳನ್ನ ಕೊಟ್ಟರು. ಈ ರೀತಿಯ ಜಲವಿದ್ಯುತ್ತನ್ನ ಮೊಟ್ಟ ಮೊದಲ ಬಾರಿಗೆ ತಯಾರು ಮಾಡಿಕೊಂಡು ಪ್ರೋತ್ಸಾಹವನ್ನು ನೀಡಿದರು. ಬಹಳ ಪ್ರಮುಖವಾಗಿ 1902ರಲ್ಲಿ ಶಿವನ ಸಮುದ್ರದಲ್ಲಿ ನಾವು ಏನನ್ನ ಉತ್ಪಾದನೆ ಮಾಡಿದ್ವಿ? ಉತ್ಪಾದನೆ ಮಾಡಿದ್ವಿ. ನೆನ್ಪಡ್ಕೊಂಡ್ರೆ ಮೊಟ್ಟ ಮೊದಲ ಬಾರಿಗೆ ಈ ಶಿವನ ಸಮುದ್ರದಲ್ಲಿ 1902ರಲ್ಲಿ ಜಲವಿದ್ಯುತ್ ಉತ್ಪಾದನೆ ಮಾಡಿದ್ವಿ. ಈ ಜಲವಿದ್ಯುತ್ ಉತ್ಪಾದನೆಯನ್ನ ಹಾಗಾದ್ರೆ ಮೊಟ್ಟ ಮೊದಲು ಪಡೆದ ನಗರ ಯಾವುದು? ಯಾರಿಗಾರ ಗೊತ್ತಿದ್ರೆ ಕೈ ಇಟ್ಟೆ. ಎಷ್ಟು ಜನ ಗೊತ್ತಿದೆ? ಮೊಟ್ಟ ಮೊದಲು ಈ ಜಲವಿದ್ಯುತ್ತನ್ನು ಪಡೆದ ನಗರ. ಮತ್ತೆ ಹೊಸದು ಯಾರಿದ್ದೀರಾ? ಬೆಂಗಳೂರು. ವೆರಿ ಗುಡ್. ಚಪ್ಪಳ ಹೊಡೆದಿದೆ. ನಮ್ಮ ಭಾರತದಲ್ಲಿಯೇ ಜಲವಿದ್ಯುತ್ತನ್ನು ಪಡೆದ ನಗರ ಅಂದ್ರೆ ಬೆಂಗಳೂರು. 1905ರಲ್ಲಿ ನೋಡಿ ಜಲವಿದ್ಯುತ್ತನ್ನು ತಯಾರು ಮಾಡಿ 1902ರಲ್ಲಿ ಶಿವನ ಸಮುದ್ರದಲ್ಲಿ ಕಾವೇರಿ ಗಗನಚ್ಯುತಿ ಬನಚ್ಯುತಿ ಎಂಬ ಉತ್ಪಾದನಾ ಅಣೆಕಟ್ಟುಗಳನ್ನು. ನಂತರ 1905ರಲ್ಲಿ 3 ವರ್ಷ ಬೇಕಾಯಿತು. ಮೊಟ್ಟ ಮೊದಲ ನಗರ ಲೈನ್ ಮಾಡಿ ಬೆಂಗಳೂರು ನಗರಕ್ಕೆ ಜಲವಿದ್ಯುತ್ತನ್ನು ಕೊಟ್ಟಿವಿ. ಎಂತಕ್ಕೆ ವಿದ್ಯುತ್ ಇತ್ತು? ಬೇರೆ ಬೇರೆ ವಿದ್ಯುತ್ ಇತ್ತು, ಜಲವಿದ್ಯುತ್ ಇರಲಿಲ್ಲ. ಹಾಗಾಗಿ ಈ ವಿದ್ಯುತ್ತನ್ನು ನಾವು ಕೊಟ್ವಿ ಅನ್ನೋದನ್ನ ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಇದರ ಒಂದೇ ಕೈಗಾರಿಕೆಗಳನ್ನ ಅಧ್ಯಯನ ಅಂತ ಮಾಡ್ಕೊಳ್ಳೋದು ಹೋಗೋಣ. ಇದೆಲ್ಲ ಏನೇನು ಪಾಯಿಂಟ್ಸ್ ನೋಟ್ ಮಾಡ್ಕೊಂಡ್ರಿ. ಬಹಳ ಪ್ರಮುಖವಾಗಿ ಕೈಗಾರಿಕೆ ಸ್ಥಾಪನೆಯ ಪ್ರಭಾವಗಳ ಅಂಶಗಳಲ್ಲಿ ಎರಡು ಮಾತಾಡ್ತಾರೆ. ಆಮೇಲೆ ನಿಮಗೆ ಮುಂದೆ ಸಿಇಟಿ ಎಕ್ಸಾಮ್ಗಳಲ್ಲಿ ಮುಂದೆ PUC ಆದ್ಮೇಲೆ ಅಪಾಯಿಂಟ್ಗಳಿಗೆ ಕೈಗಾರಿಕೀಕರಣ ಇಲ್ಲದೆ ನಾಶ ಈ ಹೇಳಿಕೆಯನ್ನು ನೀಡಿದವರು ಯಾರು? ಸರ್ ಎಂ ವಿಶ್ವೇಶ್ವರಯ್ಯ. ಭಾರತದ ಆರ್ಥಿಕ ಯೋಜನೆಯ ಪಿತಾಮಹ ಯಾರು? ಸರ್ ಎಂ ವಿಶ್ವೇಶ್ವರಯ್ಯ. ನೆನಪಲ್ಕೊಡ್ರಿ. ಒಬ್ಬ ಮಹಾನ್ ವ್ಯಕ್ತಿ, ಸತತವಾಗಿ ಪರಿಶ್ರಮ ಇಟ್ಟ ಕಷ್ಟವನ್ನ ಕೊಡ್ತಕ್ಕಂಥ ಮತ್ತೆ ಟ್ಯೂಷನ್ ಮಾಡಿ ಜೀವನ ಮಾಡ್ತಾ ಅವಾಗೆ ಬಹಳ ಮಹಾನ್ ವ್ಯಕ್ತಿ ಸರ್ ಸಿ ವಿ ರಾಮನ್ ಮತ್ತೆ ಈ ಸರ್ ವಿಶ್ವೇಶ್ವರಯ್ಯ. ಈಗ ನೇರವಾಗಿ ಒಂದೇ ಕೈಗಾರಿಕೆ ಬಗ್ಗೆ ನಾವು ನೋಡ್ಕೊಳ್ತಾ ಹೋಗೋಣ. ಅದರಲ್ಲಿ ಮೊದಲನೇ ಕೈಗಾರಿಕೆ ನಾವು ಉಕ್ಕು ಮತ್ತು ಕಬ್ಬಿಣ ಕೈಗಾರಿಕೆ. ಉಕ್ಕು ಮತ್ತು ಕಬ್ಬಿಣ ಕೈಗಾರಿಕೆಯನ್ನ ನಾವು ಈ ಅವಧಿಯಲ್ಲಿ ನೋಡಿಕೊಂಡು ಮುಂದಿನ ಒಂದು ಕೈಗಾರಿಕೆಗೆ ನಾವು ನಂತರ ಹೋಗೋಣ. ಮೊದಲನೇ ಯಾವ್ದೀಗ ಉಕ್ಕು ಮತ್ತು ಕಬ್ಬಿಣ ಕೈಗಾರಿಕೆ. ಅದರಲ್ಲಿ ನಾನು ಪ್ರಶ್ನೆ ಕೇಳ್ತೀನಿ. ಆದರೆ ಈ ಉಕ್ಕು ಮತ್ತು ಕಬ್ಬಿಣ ಕೈಗಾರಿಕೆಗಪ್ಪ ಇದಕ್ಕೆ ಬೇಕಾದಂತ ಕಚ್ಚಾ ವಸ್ತುಗಳು ಕರ್ನಾಟಕದಲ್ಲಿ ಎಲ್ಲಿ ಸಿಗ್ತವೆ? ಕುದುರೆಮುಖದಲ್ಲಿ ಸಿಗ್ತದೆ, ಸಂಡೂರಲ್ಲಿ ಸಿಗ್ತದೆ, ಬಳ್ಳಾರಿಯಲ್ಲಿ, ಹೊಸಪೇಟೆ, ಆಮೇಲೆ ಕೆಮ್ಮಣ್ಣೂರು, ಆಮೇಲೆ ನಮ್ಮ ಚಿತ್ರದುರ್ಗದ ಶಾಸ್ತ್ರ ಮೇಲೆ ಭೀಮಸಮುದ್ರ ಅಲ್ಲಿ. ವೆರಿ ಗುಡ್. ಈ ಭಾಗಗಳೇ ಸಿಗುತ್ತೆ. ಸೊ ನೆನಪಲ್ಲೇ ಕೊಡ್ರಿ. ಮೊಟ್ಟ ಮೊದಲ ಒಂದು ಉಕ್ಕು ಮತ್ತು ಕಬ್ಬಿಣ ಕೈಗಾರಿಕೆ ನೆನಪಲ್ಲಿ ಕೊಡ್ರಿ. ಸರ್ ಎಂ ವಿಶ್ವೇಶ್ವರಯ್ಯ. ಯಾರು? ಸರ್ ಎಂ ವಿಶ್ವೇಶ್ವರಯ್ಯನವರು 1923ರಲ್ಲಿ ಎಲ್ಲಿ? ಯಾವಲ್ಲಿ? ಏನನ್ನ ಸ್ಥಾಪನೆ ಮಾಡಿದ್ರು?
ಉಕ್ಕು ಮತ್ತು ಕಬ್ಬಿಣ ಕಾರ್ಖಾನೆಯನ್ನು ಸ್ಥಾಪನೆ ಮಾಡಿದ್ರು. ನೆನ್ಪರ್ಕೊಡ್ರಿ, ಯಾವ ಊರಲ್ಲಿ? ಭದ್ರಾವತಿ. ಎಷ್ಟರಲ್ಲಿ ಸ್ಥಾಪನೆ ಮಾಡಿದ್ರು? ಈಗ ಭದ್ರಾವತಿ ಯಾವ ಜಿಲ್ಲೆಯಲ್ಲಿ ಬರುತ್ತೆ? ಯಾರು? ಭದ್ರಾವತಿ ಇದು ತಾಲೂಕು ಯಾವ ಜಿಲ್ಲೆಯಲ್ಲಿ ಬರುತ್ತೆ? ಒಬ್ಬರಿಗೆ ಬರುತ್ತೆ, ಯಶವಂತಕ್ಕೆ. ಮತ್ತೆ ಅವನ ಅಗಲಲ್ಲ, ಅವನೇ ಹೇಳ್ತಾನೆ. ಅವನ ತಪ್ಪು ಎಲ್ಲೋ. ವೆರಿ ಗುಡ್, ಯಶವಂತ ಬಂದು ಚಪ್ಪಾಳೆ ಹೊಡೀರಿ. ಶಿವಮೊಗ್ಗ ಜಿಲ್ಲೆಯಲ್ಲಿ ಬರುತ್ತೆ, ಭದ್ರಾವತಿಯಲ್ಲಿ ಬರುತ್ತೆ, ಶಿವಮೊಗ್ಗ ಜಿಲ್ಲೆಯಲ್ಲಿ ಬರುತ್ತೆ. ನೆನಪಿಟ್ಕೊಳ್ರಿ, ಶಿವಮೊಗ್ಗ ಜಿಲ್ಲೆಯಲ್ಲಿ ಬರುವಂತ ಭದ್ರಾವತಿಯಲ್ಲಿ ಈ ಉಕ್ಕು ಮತ್ತು ಕಬ್ಬಿಣ ಕಾರ್ಖಾನೆಯನ್ನ ಸ್ಥಾಪನೆಯನ್ನ ಮಾಡಿದ್ರು. ನಂತರ ಇದಕ್ಕೆ ಏನನ್ನ ಹೆಸರಿಟ್ಟು ಅಂತಂದ್ರೆ, ಮೊದಲಿಗೆ ಮೈಸೂರು ಅಂತ ಹೆಸರಿಟ್ಟು, ಮೈಸೂರು ಉಕ್ಕು ಕಬ್ಬಿಣ ಕಾರ್ಖಾನೆ. ಆಮೇಲೆ ನಂತರ ಇದಕ್ಕೆ ಈಗ ಏನಂತ ಕರೀತಾರೆ ಅಂದ್ರೆ ವಿಶ್ವೇಶ್ವರಯ್ಯ. ಏನಂತ ಕರೀತಾರೆ? ವಿಶ್ವೇಶ್ವರಯ್ಯ. ನೋಡ್ರಿ, ವಿಶ್ವೇಶ್ವರಯ್ಯ ಉಕ್ಕು ಮತ್ತು ಕಬ್ಬಿಣ ಕಾರ್ಖಾನೆ ಈ ಕರೀತಾರೆ. ನೆನಪಲ್ಲಿ ಬಂದಾಗ ಮೈಸೂರು ಸಂಸ್ಥಾನ ಸ್ಥಾಪನೆ ಮಾಡಿದ ಸ್ವತಂತ್ರ ಪೂರ್ವದಲ್ಲೇ ಈ ಸ್ಥಾಪನೆಯಾದಂತಹ ಉಕ್ಕು ಮತ್ತು ಕಬ್ಬಿಣ ಕಾರ್ಖಾನೆ ಇದು. ಇದನ್ನು ಯಾರು ಸ್ಥಾಪನೆ ಮಾಡಿದ್ರು? ನೆನಪಲ್ಕೊಡ್ರಿ. ಈ ಕಚ್ಚಾ ವಸ್ತು ಎಲ್ಲ ಸಿಗ್ತಾವಂತ ಹೇಳಿದೆ. ಅವ್ರು ಹೇಳಿದ್ರೆ ಈಗ ಕುದುರೆ ಮುಖ, ಸಂಡೂರು, ಬಾಬಾ, ಗುಡಾನಿಕೇರಿ ಇತ್ಯಾದಿ. ಇನ್ನು ಮುಂದಿನ ಸ್ಥಳಗಳಲ್ಲಿ ಇವು ಸಿಗ್ತವೆ ಕಚ್ಚಾ ವಸ್ತುಗಳು ಅಂತ ನಾನು ನೋಡಿದ್ವಿ. ಅದಾದ್ಮೇಲೆ ಭಾರತ ಸರ್ಕಾರ ಇಲ್ಲೇ ಬಿಡಲಿಲ್ಲ. ಆ ನಂತರ ಈ ಉಕ್ಕನ್ನು ಅಭ್ಯಾಸ ಮಾಡಬೇಕಂತಂದೇಳಿ 1989ರಲ್ಲಿ ಭಾರತದ ಉಕ್ಕು ಪ್ರಾಧಿಕಾರವನ್ನು ಜಾರಿಗೆ ತರುತ್ತೆ. ಅದರಲ್ಲಿ 1989ರಲ್ಲಿ ಭಾರತದ ಉಕ್ಕು ಪ್ರಾಧಿಕಾರ, ಯಾವ ಪ್ರಾಧಿಕಾರ? ಉಕ್ಕು ಪ್ರಾಧಿಕಾರವನ್ನು ಜಾರಿಗೆ ತರುತ್ತೆ. ಎಂತಂದ್ರೆ ಸ್ಥಾಪನೆ ಮಾಡುತ್ತೆ. ಆವಾಗ ಈ ಮೈಸೂರು ಕಾರ್ಖಾನೆ ಹೆಸರಲ್ಲಿ ಏನಂತ ಹೆಸರಿರ್ತಾರೆ? ನೆನಪದಾಗಿ ವಿಶ್ವೇಶ್ವರಯ್ಯ ಉಕ್ಕು ಮತ್ತು ಕಬ್ಬಿಣ ಕಾರ್ಖಾನೆ ಅಂತ ಕರೀತಾರೆ. ಈಗ ಅದು ನಿಂತೋಗಿದೆ. ಈಗ ಏನಾಗಿದೆ? ಈಗ ಮತ್ತೆ ಕೇಂದ್ರ ಸರ್ಕಾರ ಅದಕ್ಕೆ ಟ್ರೈ ಮಾಡ್ತಾರೆ, ಮತ್ತೆ ಮರುಸ್ಥಾಪನೆ ಮಾಡಬೇಕು, ಸಾಕಷ್ಟು ಜನಕ್ಕೆ ಉದ್ಯೋಗ ಕೊಡಬೇಕು ಅಂತ ಇಷ್ಟಪಡ್ತಾರೆ. ಹಾಗಾಗಿ ಎಲ್ಲ ನೀವು ನೋಡಿದ್ರಿ, ಇವೆಲ್ಲರೂ ಕೂಡ ಕಬ್ಬು ಮತ್ತು ಉಕ್ಕು ಎಲ್ಲ ನೋಡಿರಲ್ಲ. ನಾವು ಈ ಉಕ್ಕು ಮತ್ತು ಕಬ್ಬಿಣವನ್ನ ಬೇಕಾದಷ್ಟು ಕೂಡ ನಾವು ನೋಡಬಹುದು. ಎಲ್ಲ ಉಕ್ಕು ಮತ್ತು ಕಬ್ಬಿಣವನ್ನ ನಾವೆಲ್ಲರೂ ಕೂಡ ಬೇಕಾದಷ್ಟು ಇವುಗಳನ್ನ ನೋಡ್ತೀವಿ. ಇವೆಲ್ಲ ಗೊತ್ತಿದೆ ನೋಡಿ. ಇದೆ ಇವೆಲ್ಲ ಕೂಡ ಉಕ್ಕು ಕಬ್ಬಿಣ ಕಾರ್ಖಾನೆಗಳು ನೋಡಿ. ಇದೆಲ್ಲ ಗೊತ್ತಿದೆ. ಇದೆಲ್ಲ ಸಿದ್ಧ ವಸ್ತುಗಳು. ಇದನ್ನ ಎದಕ್ಕೆ ಬಳಸ್ತಾರೆ? ಮನೆ ಕಟ್ಟಲಿಕ್ಕೆ ಬಳಸ್ತಾರೆ ಅಲ್ವಾ? ವಸ್ತುಗಳನ್ನ ತಯಾರು ಮಾಡಲಿಕ್ಕೆ, ಮನೆ ಕಟ್ಟಲಿಕ್ಕೆ, ಗೇಟ್ ಮಾಡಲಿಕ್ಕೆ, ಒಟ್ಟು ಬಿಗಿಯಾಗಿರುವಂಥ ವಸ್ತುಗಳು ಇದೆಲ್ಲ ಕಿಟಕಿ ಎಲ್ಲ ಮಾಡಿ ಇವೆಲ್ಲವನ್ನ ಬಳಸ್ತೀವಿ. ಇದರಲ್ಲಿ ದಪ್ಪಂದು ಬರುತ್ತೆ, ತೆಳ್ಳಂದು ಬರುತ್ತೆ. ನೋಡಿ ಇದು ಬಹಳ ಪ್ರಮುಖವಾಗಿ ಗೊಂತಿಗಳು ತೆಳ್ಳದು, ನಮ್ಗೆ ಎಷ್ಟು ಬೇಕಂತ ಹೇಳಿಬಾರ್ದು. ನೋಡಿ ಬಹಳ ತೆಳ್ಳದು. ಇದ್ರ ಜೊತೆಗೆ ನಾವು ನೋಡ್ಕೊಂಡ್ರೆ ಸ್ಪಾನರ್ ನೋಡ್ತಾರೆ. ಇದು ಸ್ಪಾನರ್. ಇವುಗಳೆಲ್ಲ ತಯಾರು ಮಾಡ್ತೀವಿ. ಮತ್ತೆ ನೋಡಿ ಸ್ಕೇಲ್, ತೆಳ್ಳನೆಯ ತಗಡು ಸ್ಕೇಲ್ ಅನ್ನ ತಯಾರು ಮಾಡ್ತೀವಿ. ಅದ್ರ ಜೊತೆಗೆ ನಾವು ನೋಡ್ಕೊಂಡ್ರೆ ಇಲ್ಲಿ ಒಂದು ಮಳೆ, ಮತ್ತೆ ಚಾಕು ನೋಡಿ. ಈ ಚಾಕು ಇದರಲ್ಲಿ ಪ್ಲಾಸ್ಟಿಕ್ ಹಾಕಂದ್ರೆ ಇದೇನೇನು ತಗಡು. ಈ ರೀತಿಯಾಗಿ ಬಳಕೆ ಮಾಡ್ಕೊಂಡು ಈ ರೀತಿ ನೋಡಿ ಒಂದು ಪೈಪಿಗೆ ಕ್ರಾಸ್ ಮಾಡಿ ಕಳ್ಳ ಕಡೆಗೆ ನಾವು ಎಲ್ತಾರೆ. ಇದು ಕಬ್ಬಿಣ, ಇದ್ರ ಪ್ಲಾಸ್ಟಿಕ್ ಬರುತ್ತೆ, ಕಬ್ಬಿಣ ಬರುತ್ತೆ. ಈ ರೀತಿಯಾದಂತಹ ಕಚ್ಚಾ ವಸ್ತುಗಳನ್ನ ಸಿದ್ಧ ವಸ್ತುಗಳನ್ನಾಗಿ ಎಲ್ಲವುಗಳನ್ನ ಮಾಡುವಂತ ಕೆಲಸವನ್ನ ಮಾಡ್ತೀವಿ. ನೋಡಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಇದು ಬಿಲ್ಲು. ಅದ್ರ ಜೊತೆ ಬಹಳ ಪ್ರಮುಖವಾಗಿ ಉಕ್ಕು ನೋಡಿ. ಉಕ್ಕು ಹಿಡಿತೈತೆ ನೋಡ್ರಿ, ಹಿಂಗೆ ಹಿಡ್ಕೊಂಡು ನೋಡಿ ಬಿಡಾಗಿ ಬೀಳ. ಈ ಉಕ್ಕು ನೋಡಿ, ಇದು ಉಕ್ಕು ಹಿಡಿತ ಹೆಂಗೆ ನೋಡಿ. ಇದೇ ಉಕ್ಕು, ಇದೇನಿದ ಉಕ್ಕು. ಈ ಉಕ್ಕು ಮತ್ತು ಕಬ್ಬಿಣ ಕೈಗಾರಿಕೆ ಅಯಸ್ಕಾಂತ ಪಾಠ ನೋಡ್ತೀರಿ ವಿಜ್ಞಾನದಲ್ಲಿ. ಈ ಉಕ್ಕು ಮತ್ತು ಕಬ್ಬಿಣ ಕೈಗಾರಿಕೆ ಇವು ಈ ಕೈಗಾರಿಕೆಯ ಸಿದ್ಧ ವಸ್ತುಗಳು. ಇವೆಲ್ಲ ಏನು ಸಿದ್ಧ ವಸ್ತುಗಳು. ಅವನ್ನ ಈ ಕಚ್ಚಾ ವಸ್ತುಗಳನ್ನ ಸಿದ್ಧ ವಸ್ತುಗಳಾಗಿ ನಾವು ಬಳಕೆಯನ್ನ ಮಾಡ್ಕೊಳ್ತೀವಿ. ಈ ವಸ್ತುಗಳನ್ನ ನೋಡಿದ ಹಾಗೆ ಇವೆಲ್ಲವೂ ಕೂಡ ಈಗಾಗಲೇ ನೋಡಿದ ಹಾಗೆ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯಲ್ಲಿ ಬರ್ತವೆ ಅನ್ನೋದನ್ನ ನೆನಪಲ್ಲಿ ನೀವು ಇಟ್ಕೊಳ್ರಿ. ಇದಾದ್ಮೇಲೆ ಮತ್ತೆ ನಾವು ಇಲ್ಲಿ ನೆನ್ಪಿಟ್ಕೊಳ್ರಿ, ಬಳ್ಳಾರಿ ತೋರಣಗಲ್ಲು. ಬಳ್ಳಾರಿ ತೋರಣಗಲ್ಲು. ತೋರಣಗಲ್ಲು ಮಾಡಿ ಹೋಗಿದ್ದೀನಿ. ತೋರಣಗಲ್ಲಿನಲ್ಲಿ ಖಾಸಗಿಯಾಗಿ ಜಿಂದ ಉಕ್ಕು ಮತ್ತು
ಕಬ್ಬಿಣ ಕಾರ್ಖಾನೆಯನ್ನು ಸ್ಥಾಪನೆ ಮಾಡಿದ್ವಿ. ನೆನಪಡ್ತಾರೆ, ಜಿಂದಾಲ್ ಉಕ್ಕು ಮತ್ತು ಕಬ್ಬಿಣ ಕಾರ್ಖಾನೆ ಸ್ಥಾಪನೆ. ಹಾಗಾದ್ರೆ ನಾನು ಹೇಳಿದ್ದೆ, ಇದರ ಸೌಕರ್ಯ ಹೇಳಿದ್ದೆ. ನಾನು ಒಂದ್ಸಲ ಚೀಟಿ ಮಾಡಿ ಏನನ್ನ ಹೇಳ್ತೀನಿ. ಯಾರಂದ್ರೆ ಗೊತ್ತಿಲ್ಲ, ಸಚಿನ್ ಜಿಂದಾಲ್. ಈಗ ನೆನಪು ಅವ್ರ ಕಾರ್ಖಾನೆ ಸಚಿನ್ ಜಿಂದಾಲ್. ನೋಡಿ, ಇವ್ರಿಗೆ ಮೊನ್ನೆ ರಾಷ್ಟ್ರ ಪ್ರಶಸ್ತಿ ಕೂಡ ಬಂತು. ಈ ರೀತಿಯಾದ ಸಚಿನ್ ಜಿಂದಾಲ್ ಅಲ್ವಾ, ಈ ಜಿಂದಾಲ್ ಖಾಸಗಿಯಾಗಿ ಈ ಒಂದು ಟೂರ್ನಮೆಂಟ್ನಲ್ಲಿ ನಾವು ನೋಡ್ತೇವೆ. ಜ್ಯೇಷ್ಠ ಕಪ್ ನೋಡಿದಿರಲ್ಲ, ಅದೇ ಜಿಂದಾಲ್. ಜ್ಯೇಷ್ಠ ಕಪ್ ಸಿಮೆಂಟ್ ನೋಡಿದಿರಲ್ಲ, ಅವ್ರ ಸಿಮೆಂಟ್ ಕಾರ್ಖಾನೆ ಕಬ್ಬಿಣ ಇದೆಯಲ್ಲ, ಅದೇ ಜ್ಯೇಷ್ಠ. ಆ ಕಬ್ಬಿಣ ತಯಾರು ಮಾಡುವಂತ ಕಾರ್ಖಾನೆಯನ್ನ ಇವರು ಸ್ಥಾಪನೆಯನ್ನ ಮಾಡಿದ್ರು ಅಂತ ಕಲ್ತ್ಕೊಳ್ಳಿ. ಯಾರು? ಜಿಂದಾಲ್ ಅಂತ ಕಲ್ತ್ಕೊಳ್ಳಿ. ಎಷ್ಟರಲ್ಲಿ ಅಂದ್ರೆ 2001ರಲ್ಲಿ. ಎಷ್ಟರಲ್ಲಿ? 2001ರಲ್ಲಿ ಖಾಸಗಿಯಾಗಿ ಸ್ಥಾಪನೆ ಆಯಿತು. ಈ ರೀತಿಯ ಕರ್ನಾಟಕದಲ್ಲಿ ಉಕ್ಕು ಮತ್ತು ಕಬ್ಬಿಣ ಕಾರ್ಖಾನೆ ಸ್ಥಾಪನೆ ಆಯಿತು. ಉಕ್ಕು ಮತ್ತು ಕಬ್ಬಿಣ ಕಾರ್ಖಾನೆ ಈ ರೀತಿಯಾಗಿ ಭದ್ರಾವತಿಯಲ್ಲಿ ಸ್ವತಂತ್ರ ಪೂರ್ವದಲ್ಲಿ ಸ್ಥಾಪನೆ ಅಂದ್ರೆ, ಸ್ವತಂತ್ರ ನಂತರದಲ್ಲಿ ಈ ಬಳ್ಳಾರಿ ಜಿಲ್ಲೆಯ ತೋರಣಗಲ್ಲಿನ ಹತ್ತಿರದಲ್ಲಿರುವ ತೋರಣಗಲ್ಲಲ್ಲಿ ಜಿಂದಾಲ್ ಅವರು ಅದರ ಹೆಸರಿನಲ್ಲಿ ಉಕ್ಕು ಮತ್ತು ಕಬ್ಬಿಣ ಕಾರ್ಖಾನೆ ಖಾಸಗಿ 2001ರಲ್ಲಿ ಸ್ಥಾಪಿಸಿದರು. ನೋಡ್ಬಿಟ್ರೆ, ಈ ಉಕ್ಕು ಮತ್ತು ಕಬ್ಬಿಣ ಕಾರ್ಖಾನೆ ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಎಲ್ಲಾ ಕೈಗಾರಿಕೆಗಳಿಗೂ ಕೂಡ ಇದೊಂದು ಬಹಳ ಪ್ರಮುಖ ಸ್ಥಾನವನ್ನು ಪಡ್ಕೊಂಡಿದೆ. ಅದನ್ನ ನೋಡ್ತಾ ಇದೀವಿ. ಇದು ಬಹಳ ಪ್ರಮುಖವಾಗಿ 4 ಪಾಯಿಂಟ್ಸ್ ಒಂದ್ ಕಡೆ ಬರ್ಕೊಂಡಿದ್ರಿ, ನೆನಪಲ್ಲಿ ಇಟ್ಕೊಂಡ್ರಿ. ಬಹಳ ಪ್ರಮುಖವಾಗಿರುವಂಥದ್ದು. ನೇರವಾಗಿ ನಾವು ಇನ್ನೊಂದು ಪಾಯಿಂಟ್ಸ್ ಹೋಗೋಣ. ಯಾವುದು ಅಂದ್ರೆ ಹತ್ತಿ ಕೈಗಾರಿಕೆ. ಯಾವ ಕೈಗಾರಿಕೆ? ಹತ್ತಿ ಕೈಗಾರಿಕೆ ಹೋಗೋಣ. ನೀವೆಲ್ಲರೂ ಕೂಡ ಆ ಹತ್ತಿ ಬಟ್ಟೆ ಕೈಗಾರಿಕೆ ಅಥವಾ ಬಟ್ಟೆ ನೀವೆಲ್ಲರೂ ಕೂಡ ನೋಡಿರ್ತೀವಿ. ಹಾಗಾಗಿ ನೀವೆಲ್ಲ ಈಗ ಹಾಕೊಂಡಿದ್ದೀವಿ, ನಾನು ಕೂಡ ಬಟ್ಟೆಯನ್ನು ಹಾಕೊಂಡಿದ್ದೀನಿ. ಹಾಗಾಗಿ ಈಗ ನಾವು ಇನ್ನೊಂದು ಕೈಗಾರಿಕೆ ಹೋಗೋಣ. ಹತ್ತಿ ಬಟ್ಟೆ ಕೈಗಾರಿಕೆ. ಹತ್ತಿ ಬಟ್ಟೆ ಕೈಗಾರಿಕೆ. ಈಗ ನಾವು ನೇರವಾಗಿ ಬರೋದು. ಹಾಗಾದ್ರೆ ಇದರಲ್ಲಿ ಮೂಲ ಏನಿದೆ? ಇದು ಯಾವ ಕೈಗಾರಿಕೆ? ಇದು ಯಾವ ಎತ್ತಿಂದಲೇ ಇರಬೇಕು? ಯಾಕಪ್ಪ ಕೃಷಿ ಕೈಗಾರಿಕೆ? ಏನು ಹತ್ತಿ ನಡಕಾಗುತ್ತ? ಕೃಷಿಯಲ್ಲಿ ಬೆಳೀತಾರೆ, ಹತ್ತಿಯಲ್ಲಿ ಬೆಳೀತಾರೆ, ಕೃಷಿ ವೆರಿ ಗುಡ್. ನೆಕ್ಸ್ಟ್, ಹಾಗಾಗಿ ಇದು ಕೃಷಿ ಆಧಾರಿತ ಕೈಗಾರಿಕೆ. ಯಾವ ಆಧಾರಿತ ಕೈಗಾರಿಕೆ? ಕೃಷಿ ಆಧಾರಿತ ಕೈಗಾರಿಕೆ. ವೆರಿ ಗುಡ್. ಎಲ್ಲ ಗೊತ್ತಿದೆ, ಬಹಳ ಇರಲಿಕ್ಕೆ ಕೃಷಿ ಆಧಾರಿತ ಕೈಗಾರಿಕೆ ಅಂತ ಹೇಳಿದ್ವಿ. ವೆರಿ ಗುಡ್. ಈ ಕೃಷಿ ಆಧಾರಿತ ಕೈಗಾರಿಕೆ ಏನಿದೆಯಲ್ಲ, ನೋಡಿ ನಿಮ್ಗೆಲ್ಲ ಗೊತ್ತಿದೆ. ಆಗ ಮೊದಲೆಲ್ಲ ಕೈಗಾರಿಕೆ ಇದ್ವಾ? ಮೊದಲು ಅದೇ ಪುರಾತನ ಕಾಲದಲ್ಲಿ ಹೆಂಗ್ ಮಾಡ್ತಿದ್ರು? ಯಾರು ಗೊತ್ತಿದೆ? ಹೆಂಗ್ ಮಾಡ್ತಿದ್ರು? ಅವ್ರು ಸಂದರ್ಭ ಬೇರೆ ಹೊಸದು. ಮತ್ತೆ ಗಾಡಿ ಇಲ್ಲಿ ಹೆಂಗ್ ಮಾಡ್ತಿದ್ರು? ನೇಯ್ಗೆನ ಮಾಡಿದ್ರು ಮಗ್ಗದ ಮೂಲಕ. ವೆರಿ ಗುಡ್. ಇಲ್ಲಿ ಏನ್ ಮಾಡ್ತಾರೆ? ಪುರಾತನ ಕಾಲದಿಂದ ಮಗ್ಗಗಳಿಂದ, ಕೈಗಳಿಂದ, ಕೈ ಮಗ್ಗದಿಂದ ನೇಯ್ಗೆ ಮಾಡ್ತಾರೆ. ಇದು ಪುರಾತನ ಮಾಡುದು, ಪುರಾತನ ಕಾಲದಲ್ಲಿ ಇತ್ತು. ಪುರಾತನವಾದುದು. ಪುರಾತನ ಕಾಲದಲ್ಲಿ ಏನ್ ಮಾಡ್ತಿದ್ರು? ಕೈ ಮಗ್ಗದಿಂದ. ಯಾವ ಮಗ್ಗದಿಂದ? ಕೈ ಮಗ್ಗದಿಂದ ನೇಯ್ಗೆ ಮಾಡ್ತಾ ಇದ್ರು. ನಗರ ಬಟ್ಟೆನ ನೇಯ್ಗೆ ಮಾಡ್ತಿದ್ರು. ಗಾಂಧೀಜಿಯವರು ಕೂಡ ಚಾಲಕನಿಗೆ ಏನ್ ಮಾಡಿದ್ರು? ಬಟ್ಟೆಯನ್ನು ತಾವೇ ನೇಯ್ಕೊಳ್ತಾರೆ. ಅವ್ರು ಸಾವುಕಾರ ಇದ್ರು. ಆದ್ರೆ ತನ್ನ ಭಾರತೀಯರಿಗೆ ಗೊತ್ತಾಗ್ಲಿ ಅಂತ ಬ್ರಿಟಿಷರು ನಾವು ಬಟ್ಟೆ ತೊಡಬಾರ್ದು ಅಂತ ಹೇಳಿ ತಮ್ಮ ಕೈಯಿಂದ ಇರುವಂತಹ ಹಂತವನ್ನು ಅವರು ಕೊಡ್ತಾ ಇದ್ರು. ನೆನಪಲ್ಲಿ ಕೊಡಿ, ಚರಕದಿಂದ. ಹಾಗೆ ಪುರಾತನವಾದ್ರು ಕೈ ಮುಖದಿಂದ ನೇಯ್ಗೆಯನ್ನ ಮಾಡ್ತಾ ಇದ್ರು. ಈ ಒಂದು ಬತ್ತಿ ಬಟ್ಟೆಯನ್ನ ಮುಂಚೆ. ಅದಾದ್ಮೇಲೆ ನಿಮಗೆಲ್ಲ ಗೊತ್ತಿದೆ, ಇಲ್ಲಿ ಏನ್ ಮಾಡ್ತಾರೆ ಮೊದಲಿಗೆ ಹತ್ತಿಯನ್ನ ಬೀಜ ತೆಗೆಯುವಂತ ಯಂತ್ರವನ್ನ ಕಂಡುಹಿಡಿಯಲಾಗಿದೆ. ಹತ್ತಿಯನ್ನ ತೆಗೆಯುವ ಜಿನ್ನಿಂಗ್. ಯಾವ ಯಂತ್ರ? ಜಿನ್ನಿಂಗ್. ಹತ್ತಿಯಿಂದ ಬೀಜ ತೆಗೆಯುವ ಯಂತ್ರ ಯಾವುದು? ಜಿನ್ನಿಂಗ್. ಜಿನ್ನಿಂಗ್ ಅನ್ನ ನಾವು ತಯಾರಿಸ್ಕೊಂಡು ಅದನ್ನ ಫಸ್ಟ್ಗೆ ಗೊತ್ತಾಯಿತು. ಆಮೇಲೆ ಹತ್ತಿಯಿಂದ ಬೀಜವನ್ನು ಬೇರ್ಪಡಿಸಿದ್ವಿ. ಎಲ್ಲ ಹತ್ತಿ ನೋಡಿದ್ದೀರಾ? ಹತ್ತಿ ಇದೆ, ದಾರ ಗೊತ್ತೀನಿ ನಾನು. ಎಲ್ಲವೂ ಕೊಡುತ್ತೆ. ಆಮೇಲೆ ನಂತರ ಬರೋಣ. ಇಲ್ಲಿ ಇಟ್ಕೊಳ್ಳೋಣ ಮೊದಲಿದೆ ನೋಡಿ. ಇದು ನಿಮಗೆಲ್ಲ ಗೊತ್ತಿದೆ. ಇದೇನಿದು? ಹತ್ತಿ. ನೋಡಿ ಹತ್ತಿ ನೋಡಿ. ಈ ಹತ್ತಿ ಒಳಗೆ ಈಗ ನಾನು ಹೇಳಿ ಕೊಡ್ತೀನಿ. ಹತ್ತಿ ಇದರೊಳಗೆ ಬರೀ ಹತ್ತಿ ಇದೆಯಾ ಬೀಜನೇ ಇದೆ? ಹೌದಾ? ಒಂದು ಬೀಜ ಬಿಟ್ಟು ತೋರಿಸು.
ನೋಡಿ ಬೀಜ ತೋರ್ಸಂಗಿದೆ ಬೀಜ ನೋಡಿ ಬೀಜವನ್ನು ಹತ್ತಿಯಿಂದ ಬೇರ್ಪಡಿಸ್ತಾ ಇದ್ದಾಳೆ. ಹಾ ತೋರ್ಸೀಗ ತೋರ್ಸು. ಇದೇನಿದು ಬೀಜ ಅರಳಿದ ಬೀಜ ಅಲ್ವಾ? ನೋಡಿ ಹತ್ತಿ ಬೀಜವನ್ನು ತಗೊಂಡು ಈ ಹತ್ತಿಯನ್ನ ಬೀಜವನ್ನು ಬೇರ್ಪಡಿಸಿರುವಂತ ಜಿನ್ನಿಂಗ್ ನಮ್ಮ ಯಂತ್ರವನ್ನ ಮಾಡಿದ್ರು. ನೋಡಿ ಇದು ಕಚ್ಚಾ ವಸ್ತು. ಇದು ಯಾವ್ದು? ಕಚ್ಚಾ ವಸ್ತು. ಇದು ಯಾವುದು? ನೋಡಿ ಇದು ಕೂಡ ಸಿದ್ಧಾವಸ್ಥೆ. ಇದು ಕಚ್ಚಾ ವಸ್ತು ಆಗಿರುತ್ತೆ, ಸಿದ್ಧಾವಸ್ಥೆ ಆಗುತ್ತೆ. ಇದು ಮತ್ತಾದ್ಮೇಲೆ ಇದೇನಾಗುತ್ತೆ? ಇದು ಸಿದ್ಧಾವಸ್ಥೆ ಆಗುತ್ತೆ. ಇದು ಕಚ್ಚಾ ವಸ್ತು ಆಗುತ್ತೆ. ಅವಾಗ ಇದರಿಂದ ಏನ್ ಮಾಡ್ತಾರೆ? ತಯಾರು ಮಾಡ್ತಾರೆ. ಇದನ್ನು ತಯಾರು ಮಾಡ್ತಾರೆ. ಹಿಂಗೆಲ್ಲ ಗೊತ್ತಿದೆ. ಇದು ದಾರ ಎಲ್ಲ ನೋಡಿದ್ವಿ. ನೋಡಿ ಇಲ್ಲಿ ದಾರ ಇದೆ, ತಳ್ಳನ ದಾರ, ದಪ್ಪನ ದಾರ ಎಲ್ಲ ನೋಡ್ತಾ ಇದ್ದೀವಿ. ಇವು ನೆನಪಲ್ಲಿ ಕೊಡ್ರಿ. ಈ ದಾರದಿಂದ ನಾವು ಕೊನೆಗೆ ಈ ಬಟ್ಟೆಯನ್ನ ತಯಾರು ಮಾಡ್ತೀವಿ, ಹಾಕಿರುವ ಬಟ್ಟೆಯನ್ನ ತಯಾರು ಮಾಡ್ತೀವಿ ಅನ್ನೋದನ್ನ ನೆನಪಲ್ಲಿ ಕೊಡ್ರಿ. ನಂತರ ಈ ಹತ್ತಿಯಿಂದ ಜಿನಿಂಗ್ ತಕ್ಕಂಡ್ರೆ ಹತ್ತಿ ಬಂತಲ್ಲ, ಆ ಹತ್ತಿಯಿಂದ ನಾವು ಏನನ್ನ ತಯಾರು ಮಾಡ್ತೀವಿ? ದಾರ ತೆಗೆಯುವ ಯಂತ್ರ ಕಂಡುಹಿಡಿದ್ವಿ. ದಾರ ತೆಗೆಯುವ ಯಂತ್ರ ಯಾವುದು? ಸ್ಪಿನ್ನಿಂಗ್. ದಾರ ತೆಗೆಯುವ ಯಂತ್ರ ಯಾವುದು? ಸ್ಪಿನ್ನಿಂಗ್. ನೋಡಿ ಹತ್ತಿಯಿಂದ ದಾರ ತೆಗೆಯುವಂತಹ ಒಂದು ಯಂತ್ರವನ್ನು ತಂದುಕೊಳ್ಳಿ. ಹಂತವಾಗಿ ಡೆವಲಪ್ಮೆಂಟ್ ಆಗಿ ನಂತರ ಹಾಗೆ ಕೈಗಾರಿಕೆಗಳ ಸ್ಥಾಪನೆ ಆದ ಗಿರಣಿಗಳು ಈ ನಮ್ಮ ಕರ್ನಾಟಕದ ಮತ್ತಿಗೆ MSK ಹತ್ತಿಗಿರಣಿ ಸ್ಟಾರ್ಟ್ ಆಯಿತು. ಎಷ್ಟರಲ್ಲಿ? 1984ರಲ್ಲಿ ಯಾವುದು? MSK ಹತ್ತಿಗಿರಣಿ ಸ್ಥಾಪನೆ ಆಯಿತು. ಎಲ್ಲಿ MSK ಹತ್ತಿಗಿರಣಿ ಎಲ್ಲಿ ಸ್ಥಾಪನೆ ಆಯಿತು? ಎಲ್ಲಿ ಸ್ಥಾಪನೆ ಆಯಿತು? ಕಲಬುರಗಿ. ಕಲಬುರಗಿ ಇನ್ನೊಂದು ಹೆಸರೇನು? ಕಲಬುರಗಿ ಈಗ ಗುಲ್ಬರ್ಗ. ವೆರಿ ಗುಡ್. ಗುಲ್ಬರ್ಗ ತಪ್ಪದ ಚಿಂತೆ ಹೇಳ್ಬೇಕು. ಗುಲ್ಬರ್ಗ ವೆರಿ ಗುಡ್ ಸಿಂಚನ. ಗುಲ್ಬರ್ಗ ಹಳೆ ಹೆಸರು ಗುಲ್ಬರ್ಗ, ಈಗ ಕಲಬುರಗಿ ಹೆಸರು ಬಂದಿದೆ. ಹಾಗಾಗಿ ಕಲಬುರಗಿಯಲ್ಲಿ ಮೊಟ್ಟ ಮೊದಲ ಹತ್ತಿಗಿರಣಿ ಕೈಗಾರಿಕೆಯನ್ನ 1984ರಲ್ಲಿ ಸ್ಥಾಪನೆಯನ್ನ ಮಾಡಲಾಯಿತು. ನಂತರ ಹುಬ್ಬಳ್ಳಿಯಲ್ಲಿ ಮುಂದುವರಿಯಿತು. ಮತ್ತೆ ಹುಬ್ಬಳ್ಳಿ ಗಿರಣಿಗಳನ್ನ ಸ್ಥಾಪನೆಯನ್ನ ಮಾಡಲಾಯಿತು ಅನ್ನೋದು ನೋಡ್ತೀವಿ. ನಂತರ 1900ರಲ್ಲಿ ಬೆಂಗಳೂರಿನ ಹಲವಾರು ಕೈಗಾರಿಕೆಗಳ ಸ್ಥಾಪನೆ ಆಗಿದೆ. ಯಾವ್ಯಾವು ಈಗಾಗಲೇ ಗೊತ್ತಿರೋ ನೋಡ್ತೀವಿ ಬಟ್ಟೆಗಳನ್ನ. ಅದರಲ್ಲಿ ನಾನು ಕೆಲವನ್ನ ಹೇಳ್ತೀನಿ. ಬಿನ್ನಿ ಮಿಲ್. ಯಾವುದು? ಬಿನ್ನಿ ಮಿಲ್. ಬಹಳ ಹೆಸರುವಾಸಿಯಾಗಿ ಬಂದ ಬಟ್ಟೆ ಬಿನ್ನಿ ಮಿಲ್ ಸ್ಥಾಪನೆ ಆಗುತ್ತೆ 1990ಕ್ಕೆ ಬೆಂಗಳೂರಿನಲ್ಲಿ. ನಮ್ಮ ದೇಶದ ಪ್ರಮುಖವಾಗಿರುವಂತಹ ನಗರ ಮತ್ತು ರಾಜಧಾನಿ ಕರ್ನಾಟಕದಾಗಿರುವಂತಹ ಬೆಂಗಳೂರಿನಲ್ಲಿ. ಹಾಗೆ ಜೊತೆಗೆ ಮಿನಾರು ಮಿಲ್. ಹೌದು, ಮಿನಾರು ಮಿಲ್ ಅನ್ನು ಸ್ಥಾಪನೆ ಮಾಡಿದ್ವಿ. ಮಿನಾರು ಮಿಲ್ಲಿನ ಜೊತೆಗೆ ನಾವು ಹಾಗೆ ದಾವಣಗೆರೆಯಲ್ಲಿ ಕೂಡ ಸ್ಥಾಪನೆಯನ್ನು ಮಾಡಿದ್ವಿ. ದಾವಣಗೆರೆಯಲ್ಲಿ ನಾವು ಏನು ಸ್ಥಾಪನೆ ಮಾಡಿದ್ವಿ ಅಂದ್ರೆ ಕಾಟನ್ ಮಿಲ್ ಅನ್ನು ಸ್ಥಾಪನೆ ಮಾಡಿದ್ವಿ. ಏನನ್ನ ಸ್ಥಾಪನೆ ಮಾಡಿದ್ವಿ? ಕಾಟನ್ ಮಿಲ್ ಅನ್ನು ಸ್ಥಾಪನೆ ಮಾಡಿದ್ವಿ, ಬಹಳ ಪ್ರಮುಖವಾಗಿ. ಹಾಗಾದ್ರೆ ಈಗ ದಾವಣಗೆರೆಯಲ್ಲಿ ಕಾಟನ್ ಮಿಲ್ ಇದೆನಾ? ಎಲ್ಲ ಕೇಳಿದಾರ? ಇಲ್ಲ. ಯಾಕಿಲ್ಲ? ಪ್ರಶ್ನೆ ನಿಮ್ಗೆ ಯಾಕಿಲ್ಲ? ಯಾಕೆ ಮುಚ್ಚೋಯ್ತು? ನಿಮ್ಗೆ ಗೊತ್ತಿರ್ತೀನಿ. ಯಾಕೆ ಮುಚ್ಚೋಯ್ತು? ಯಾಕೆ ಮುಚ್ಚೋಯ್ತು? ಯಾಕೆ ಮುಚ್ಚೋಯ್ತು? ಹತ್ತಿ ಬೆಳೆ ಕಡಿಮೆ ಆಯ್ತು ಸರ್. ಹತ್ತಿ ಬೆಳೆಗೆ ಹತ್ತಿ ಬೆಳೆಯಲ್ಲ. ನೀರಾವರಿ ನಮ್ಗೆ ಗೊತ್ತಿಲ್ಲ. ಹತ್ತಿ ಬೆಳೆ ಕಬ್ಬು ಭತ್ತ ಬೆಳೆ. ಹತ್ತಿ ಬೆಳೆಯಲ್ಲ. ಹತ್ತಿ ಮತ್ತೆ ಎಲ್ಲಿ ಕೈಗೆಟ್ಟಬೇಕು? ವೆರಿ ಗುಡ್. ಚಪ್ಪಳೆ ಹೊಡೆಯುವ ಒಂದು ಯಶವಂತ. ಆ ಹತ್ತಿಯನ್ನ ಬೆಳೆಯುವಂತ ಪ್ರದೇಶವಿಲ್ಲದಂತಾಯ್ತು, ಕಡಿಮೆ ಆಯ್ತು, ಕಾರ್ಮಿಕರು ಇಲ್ದಂಗಾಯ್ತು. ಆಮೇಲೆ ಗೊತ್ತಿಲ್ಲ ಯಾರು ನಿಮ್ಮಪ್ಪ ಮಾಡ್ತೀವಿ, ನಿಮ್ಮಪ್ಪ ನಿಮ್ಗೆ ಹೇಳ್ಕೊಡೋದಂದ್ರೆ ಓಕೆ, ಹೇಳ್ಕೊಟ್ರೆ ಸರಿ, ಹೇಳ್ಕೊಡೋದು ಓಕೆ, ಏನು ಬರಲ್ಲ. ಹಾಗಾಗಿ ಮುಚ್ಚಾಗಿ ಈಗ ಆ ಕಾಟನ್ ಮಿಲ್ ಪ್ರದೇಶ ಒಂದು ಬಡಾವಣೆ ಆಗಿದೆ. ಯಾವ ಬಡಾವಣೆ ಆಗಿದೆ ದಾವಣಗೆರೆಯಲ್ಲಿ? ಹೇಳ. ವೆರಿ ಗುಡ್. DCM ಟೌನ್ಶಿಪ್ ಆಗಿದೆ. ಹಾಗಾಗಿ ಈ ರೀತಿ ಇವತ್ತು ಆದ್ರೆ ದಾವಣಗೆರೆ ಏನಾಗತ್ತಂದ್ರೆ ಕರ್ನಾಟಕದ ಮ್ಯಾಂಚೆಸ್ಟರ್ ಅಂತ ಕರೀತಾರೆ. ದಾವಣಗೆರೆ ಅಂತ ಕರೀತಾರೆ, ಕರ್ನಾಟಕದ ಮ್ಯಾಂಚೆಸ್ಟರ್ ಅಂತ ಕರೀತಾರೆ. ಕೊಡ್ರಿ. ಹಾಗಾಗಿ ಈಗ ಆಗಿದೆ. ಹಾಗಾದ್ರೆ ಈ ಒಂದು ಪ್ರಶ್ನೆ ನಿಮ್ಗೆ ಜನರಲ್ ಆಗಿದೆ. ಹಾಗಾದ್ರೆ ಭಾರತದ ಮ್ಯಾಂಚೆಸ್ಟರ್ ಅಂತ ಕರೆಯುವ ನಗರ ಯಾವುದು? ಗೊತ್ತಿದ್ದ ಕೈಗೆ. ಭಾರತದ ಮ್ಯಾಂಚೆಸ್ಟರ್ ಅಂತ ಕರೆಯುವ ನಗರ ಕರ್ನಾಟಕದ ಮ್ಯಾಂಚೆಸ್ಟರ್ ದಾವಣಗೆರೆ, ನಮ್ಮ ದಾವಣಗೆರೆ. ಬಹಳ ಹೆಮ್ಮೆ ಪಡ. ಆಗ ಹೇಳ ಪ್ರಶ್ನೆ ಅಂತ ನಿಮ್ಗೆ. ವೆರಿ ಗುಡ್. ಮುಂಬೈ. ವೆರಿ ಗುಡ್. ಚಪ್ಪಾಳೆ ಹೊಡಿ. ಮುಂಬೈ ಭಾರತದ
ಇರುವಂತಹ ಒಂದು ನಗರ ಮುಂಬೈ. ವೆರಿ ಗುಡ್. ಈಗ ಹಲವಾರು ಪ್ರದೇಶಗಳಲ್ಲಿ ಹಲವಾರು ನಗರಗಳಲ್ಲಿ ಈ ಹತ್ತಿ ಬಟ್ಟೆ ಗಿರಣಿಗಳನ್ನ ನಾವು ನೋಡ್ತಾ ಇದ್ದೀವಿ ಅನ್ನೋದನ್ನ ನೆನಪಲ್ಲಿ ಇಟ್ಕೊಂಡ್ವಿ. ಹಾಗಾದ್ರೆ ಈಗ ಈ ಗಿರಣಿಗಳು ಬಹಳ ರೀತಿಯಲ್ಲಿ ಮುಚ್ಚುತ್ತಾ ಇದೆ. ಹಾಗಾಗಿ ಈ ಗಿರಣಿಗಳೆಲ್ಲ ಏನಾಗ್ತವೆ ಈಗ ಮುಚ್ಚುತ್ತವೆ. ಮುಚ್ಚುತ್ತೀವಿ. ಯಾಕೆ ಮುಚ್ಚುತ್ತೀವಿ? ಹೇಳಿದೆಲ್ಲ ಕಾರ್ಮಿಕರ ಕೊರತೆ, ಕಾರ್ಮಿಕರ ಕೊರತೆ, ಮತ್ತೆ ವಿದ್ಯುತ್ ಕೊರತೆ, ಕಚ್ಚಾ ವಸ್ತು ಕೊರತೆ, ಕಚ್ಚಾ ವಸ್ತುವಿನ ಕೊರತೆ, ವಿದ್ಯುತ್ ಇದರಲ್ಲಿ ವಿದ್ಯುತ್ ಕೊರತೆ. ಕೆಲವು ಪ್ರದೇಶಗಳಲ್ಲಿ ವಿದ್ಯುತ್ ಸರಿಯಾಗಿ ಕೊಡಲ್ಲ, ವಿದ್ಯುತ್ ಕೊರತೆ. ಹಾಗಾದ್ರೆ ಹಳೆ ಯಂತ್ರಗಳು, ಹೊಸ ಯಂತ್ರಗಳಿಗೆ ಅನ್ಕೊಂಡಿಲ್ಲ, ಹಳೆ ಯಂತ್ರಗಳು, ಉತ್ಪಾದನೆ ಬಹಳ ದೊಡ್ಡ ಕೈಗಾರಿಕೆ ಪೈಪೋಟಿ. ಹಾಗಾಗಿ ದೊಡ್ಡ ಕೈಗಾರಿಕೆಗಳ ಪೈಪೋಟಿಯಿಂದ, ದೊಡ್ಡ ಕೈಗಾರಿಕೆಗಳಿಂದ ದೊಡ್ಡ ಕೈಗಾರಿಕೆಗಳ ಜೊತೆ ಪೈಪೋಟಿ, ಇವೆಲ್ಲಗಳಿಂದ ಇವತ್ತೇನಾಗಿದೆ, ಇದು ಅವನತಿಯನ್ನು ಹೊಂದ್ತಾ ಇದೆ, ಮುಚ್ಚುತ್ತಾ ಇವೆ. ದಾವಣಗೆರೆ ಕಾಲದಲ್ಲಿ ಕೂಡ ಇದು ಮುಚ್ಚುತ್ತಾ ಇದೆ, ಹಲವಾರು ಗಿಣಿಗಳು ಕೂಡ ಮುಚ್ಚುತ್ತಾ ಇವೆ ಅನ್ನೋದನ್ನ ನೆನಪಿಟ್ಕೊಳ್ಳಿ. ಸರ್ಕಾರ ಇದರ ಅಭಿವೃದ್ಧಿಗೋಸ್ಕರ ನೆನಪಲ್ಲಿ ಒಂದು ಸುವರ್ಣ ನೀತಿಯನ್ನು ಜಾರಿಗೆ ತಂದಿದೆ. ಎಂತ ನೀತಿಯನ್ನು ತಂದಿದೆ? ಸುವರ್ಣ ನೀತಿಯನ್ನು ಜಾರಿ. ಸುವರ್ಣ ನೀತಿ, ಅದನ್ನ ಸುವರ್ಣ ನೀತಿ ಜವಳಿ ತಂದಿದೆ. ಜವಳಿ ಅಂದ್ರೆ ಬಟ್ಟೆ. ಸುವರ್ಣ ನೀತಿ ಜವಳಿಯನ್ನು ಜಾರಿಗೆ ತಂದಿದೆ. 2008ರಿಂದ 2008ರಿಂದ 13ವರೆಗೆ 5 ವರ್ಷಗಳ ಕಾಲದಲ್ಲಿ 2008ರಿಂದ 13ವರೆಗೆ ಈ ನೀತಿಯನ್ನು ಜಾರಿಗೆ ತಂದು ಈ ಒಂದು ಕೈಗಾರಿಕೆಯ ಅಭಿವೃದ್ಧಿಗೆ ಸಹಕಾರವನ್ನು ನೀಡ್ತಾ ಇದೆ. ಹಲವಾರು ನಗರಗಳಲ್ಲಿ ಈ ಸಿದ್ಧ ಉಡುಪಿನ ಪಾರ್ಕ್ಗಳನ್ನು ತಯಾರು ಮಾಡ್ತಾ ಇದೆ. ಬಟ್ಟೆಗಳನ್ನು ತಯಾರಿಸುವಂಥ ಪಾರ್ಕ್ಗಳನ್ನು, ಟೆಕ್ಸ್ಟೈಲ್ ಪಾರ್ಕ್ಗಳನ್ನು ತಯಾರು ಮಾಡ್ತಾ ಇದೆ ಅಥವಾ ಸಿದ್ಧವನ್ನು ಸ್ಥಾಪನೆಯನ್ನು ಮಾಡಿ ಸರ್ಕಾರ ಈ ರೀತಿ ಬೆಂಬಲವನ್ನು ನೀಡಿ ಈ ಅತಿ ಬಟ್ಟೆ ಕೈಗಾರಿಕೆ ಪುನಶ್ಚೇತನಕ್ಕೆ ಕೆಲಸವನ್ನು ಕೊಡ್ತಾ ಇದೆ. ಜೊತೆಗೆ ಇವತ್ತು ನಾವು ಈ ರೀತಿಯಾಗಿ ಮಾಡಿ ನಾವು ನೆನಪಲ್ಲಿಟ್ಕೊಡ್ರಿ, ಈ ರಫ್ತಿನಲ್ಲಿ ಭಾರತದ ಎಷ್ಟೇ ಸ್ಥಾನ ಪಡೆದ್ವಿ ನಾವು? ಕರ್ನಾಟಕ 4ನೇ ಸ್ಥಾನ ಪಡೆದಿದ್ದೀವಿ. ನಾವು ಭಾರತದಲ್ಲಿ 4ನೇ ಸ್ಥಾನವನ್ನ ಪಡ್ಕೊಂಡಿದ್ದೀವಿ. ಇಷ್ಟು ಈ ಹತ್ತಿ ಬಟ್ಟೆ ಕೈಗಾರಿಕೆ. ಬಹಳ ಸುಲಭವಾಗಿ ನಾವೆಲ್ಲರೂ ಕೂಡ ಹತ್ತಿ ಬಟ್ಟೆ ಕೈಗಾರಿಕೆನ ಎಲ್ಲ ಹತ್ತಿಯನ್ನು ಬಳಕೆ ಮಾಡ್ಕೊಳ್ತೀವಿ. ಇದು ದಿನನಿತ್ಯ ಬಂದಾಗ ನಾವು ನೇಯ್ಗೆಯನ್ನ ಮಾಡ್ಕೊಂಡು ಕೈ ಮಕ್ಕದಿಂದ ಚರಕದಿಂದ ಹೇಳ್ಕೊಂಡು ಎಲ್ಲರೂ ಹಳೆ ಮಕ್ಕಳು ಕೇಳಿ ಈಗಲೂ ಕೂಡ ನಾವು ಹಳ್ಳಿಗಳಲ್ಲಿ ನೋಡ್ತೀವಿ, ಗ್ರಾಮೀಣ ಪ್ರದೇಶಗಳಲ್ಲಿ ಈಗಲೂ ಕೂಡ ನಮ್ಮ ರಾಷ್ಟ್ರದ ಧ್ವಜವನ್ನ ನಾವು ಎಣ್ಕಂಡೇ ಮಾಡ್ತೀವಿ, ಯಾವುದೇ ಮಿಷಿನ್ ಅಲ್ಲಿ ತಯಾರು ಮಾಡೋದಿಲ್ಲ. ನೆನಪಲ್ಲಿ ಇಟ್ಕೊಡ್ರಿ, ನಮ್ಮ ರಾಷ್ಟ್ರದ ಧ್ವಜ ಗೊತ್ತಲ್ಲ ನಿಮಗೆ? ಏನಿದೆ? ಇದು ನಮ್ಮ ಕೈಯಿಂದಲೇ ಹೇಳ್ತಾರೆ ಅನ್ನೋದು ನೆನಪಿಟ್ಕೊಡ್ರಿ. ಹಾಗಾಗಿ ನಾವೆಲ್ಲ ಧ್ವಜವನ್ನು ಹಾಕ್ತೀವಲ್ಲ, ಹಾಗಾಗಿ ಅಲ್ಲೆಲ್ಲ ಮಾರಾಟ ಮಾಡೋದು ಪ್ಲಾಸ್ಟಿಕ್ ಅಲ್ಲಿ ಮಾಡಬಾರ್ದು. ಹಾಗೆ ನೆನಪಿಟ್ಕೊಡ್ರಿ. ನೋಡಿ, ನಾವು ಈ ದಿನ ಕೈಗಾರಿಕೆಗೆ ಸಂಬಂಧಪಟ್ಟ ಪ್ರಭಾವ ಬೀರುವ ಅಂಶಗಳು, ಕೈಗಾರಿಕೆ ಅಂದ್ರೆ ಏನು, ಸರ್ ವಿಶ್ವೇಶ್ವರಯ್ಯ ಮತ್ತು ಉಕ್ಕು ಮತ್ತು ಕಬ್ಬಿಣ ಕೈಗಾರಿಕೆ ಹಾಗೂ ಹತ್ತಿ ಬಟ್ಟೆ ಕೈಗಾರಿಕೆ ಬಗ್ಗೆ ನಾವು ಈಗಾಗಲೇ ಅಭ್ಯಾಸವನ್ನು ಮಾಡಿದ್ವಿ. ಮುಂದಿನ ಉಳಿದ ಕೈಗಾರಿಕೆಗಳನ್ನ ನಾವು ಅಭ್ಯಾಸ ಮಾಡೋಣ. ಹಾಗಾಗಿ ಸ್ವಲ್ಪ ಈ ಅಂಶಗಳ ಬಗ್ಗೆ ನಾವು ಸ್ವಲ್ಪ ಈ ಮೌಲ್ಯಮಾಪನವನ್ನ ನಮ್ಗೆ ಎಷ್ಟು ಅರ್ಥ ಆಗಿದೆ, ಆ ಅನುಕೂಲಕರದಿಂದ ಇಲ್ಲಿ ನಿಮಗೆ ಎಷ್ಟು ಅನುಕೂಲಕರವಾಗಿದೆ ಅನ್ನೋ ಪ್ರಶ್ನೆಯನ್ನ ಎಲ್ಲ ಪುಸ್ತಕ ಮುಚ್ಚಿಡಿ, ಎಲ್ಲ ಮುಚ್ಚಿದ್ದೀವಿ ಅಂತ ನಾನು ಅನ್ಕೊಳ್ತೀವಿ. ಹಾಗಾದ್ರೆ ಕೈಗಾರಿಕೆಗೆ ಒಬ್ಬರೇ ಅಂಶಗಳನ್ನ ಕೈಗಾರಿಕೆ ಸ್ಥಾಪನೆಗೆ ಯಾವ ಯಾವ ಅಂಶಗಳು ಬೇಕು ಹೇಳಪ್ಪ ಪ್ರಶಾಂತ್? ಜಾಗ ಅಥವಾ ಕಟ್ಟಡ, ಅಗತ್ಯವಾದ ಕಾರ್ಮಿಕರು, ಮತ್ತೆ ಸಾರಿಗೆ ವ್ಯವಸ್ಥೆ, ವೆರಿ ಗುಡ್, ಮತ್ತೆ ವಿದ್ಯುತ್ ವ್ಯವಸ್ಥೆ, ಮತ್ತೆ ತಂತ್ರಜ್ಞಾನ, ವೆರಿ ಗುಡ್, 6 ಪಾಯಿಂಟ್ಸ್. ಕಚ್ಚಾ ವಸ್ತು, ವೆರಿ ಗುಡ್, 7 ಪಾಯಿಂಟ್ಸ್. ವೆರಿ ಗುಡ್, ಸಿಡ. ಹಾಗಾದ್ರೆ ಅರ್ಥ ಆಗಿದೆ. ಉಳಿದವರು ಕೂಡ ಅರ್ಥ ಮಾಡ್ಕೊಳ್ಬೇಕು. ಯಾರ್ಯಾರ ಕೈ ಎತ್ತಿಲ್ಲ ಅವ್ರು ತಿಳ್ಕೊಂಡು ಅರ್ಥ ಮಾಡ್ಕೊಂಡ್ರೆ ಆಗುತ್ತೆ. ಅಂದರೆ ಕೈಗಾರಿಕೆಗಳನ್ನ ಇಲ್ಲವೇ ನಾಶ ಈ ಹೇಳಿಕೆಯನ್ನು ನೀಡಿದವರು ಯಾರು? ಹೊಸಬ್ರು ಹಾಕ್ಬೇಕು. ಹೊಸಬ್ರು ಕೈಗಾರಿಕೆಗಳನ್ನ ಇಲ್ಲವೇ ನಾಶ ಅಂತ ಹೇಳಿದವರು ಯಾರು? ವೆರಿ ಗುಡ್, 17ಕ್ಕೆ ವಿಶ್ವೇಶ್ವರಯ್ಯ. ವೆರಿ ಗುಡ್, ಚಪ್ಪಲ ಹೊಡಿ ನೋಡಿ. ಹಾಗಾದ್ರೆ ಮೊಟ್ಟ ಮೊದಲ ಉಕ್ಕು ಮತ್ತು ಕಬ್ಬಿಣ ಕೈಗಾರಿಕೆ ಎಲ್ಲಿ ಸ್ಥಾಪನೆ ಆಯ್ತು? ಕರ್ನಾಟಕದ ಯಾವ ಜಾಗದಲ್ಲಿ ಸ್ಥಾಪನೆ ಆಯ್ತು? ಯಾವ ಊರಿನಲ್ಲಿ ಹೇಳಪ್ಪ? ವೆರಿ ಗುಡ್. ಯಾವಾಗ ಇಸ್ವಿ ಏನಾದ್ರು ಟ್ರೈ ಮಾಡಿ. ಅಲ್ಲ, ನೋಡೋಣ ಯಾರು ಬೇರೆ ಹೇಳಪ್ಪ. ತಪ್ಪು, ಹೇಳಪ್ಪ. ತಪ್ಪು.
ಯಾವ ಜಿಲ್ಲೆಯಲ್ಲಿದೆ? ಯಾವ ಜಿಲ್ಲೆಯಲ್ಲಿದೆ ಇದು? ಒಪ್ಪಿಗೆ ಗೊತ್ತಾ? ತೋರಣಗಳಲ್ಲಿ ಜಿಲ್ಲಾ ಒಕ್ಕೂಟ ಕಾರ್ಖಾನೆ ಸ್ಥಾಪನೆ ದೇಶದಲ್ಲಿ ಇರ್ತದೆ. ಇದು ಯಾವ ಜಿಲ್ಲೆಯಲ್ಲಿದೆ? ಬಹಳ ಇದೆ. ಯಾವ ಜಿಲ್ಲೆ? ಮಾತಾಡಬಾರ್ದು. ಇದು ಗೊತ್ತು ಕೇಳು. ಪಟ್ಟಣ ಹೇಳು. ಇಲ್ಲ ಸುಮ್ಮನೆ ಯಾರೋ ತಗೋತಾರೆ ಏನಂತಲ್ಲ ಹೇಳು. ನೀನಿಲ್ಲ ಪಾಠ ಕಡೆ ಇರಲಿಲ್ಲ, ನೀನು ಎಲ್ಲ ಓದಿ ಅಂತ. ಜಿಲ್ಲೆ ಹೆಸರು ಹೇಳಮ್ಮ. ಪಾಠ ಕಡೆ ಈಗಲೇ ಹೇಳಿದ್ದೀನಿ, ಬರೆದಿದ್ದೀನಿ ನೋಡಿ. ಎಷ್ಟು ಜನಕ್ಕಿದೆ? ಹೇಳಪ್ಪ ಮನನಾಗ ನೀನೆಲ್ಲ. ಬಳ್ಳಾರಿ. ವೆರಿ ಗುಡ್. ನೋಡಿ ಯಾವ್ದಮ್ಮ? ವೆರಿ ಗುಡ್. ಹಾಗಾದ್ರೆ ಈ ಅಕ್ಕಿ ಬಟ್ಟೆ ಇವೆಲ್ಲ ನೋಡ್ತೀರಲ್ಲ, ಅಕ್ಕಿ ಬಟ್ಟೆ ಎಲ್ಲ ಕಚ್ಚಾ ವಸ್ತುಗಳನ್ನ ಸಿದ್ಧ ವಸ್ತುಗಳನ್ನ ಹೇಗೆ ತಯಾರು ಮಾಡೋದು ನೋಡಿದ್ವಿ. ಇದು ಸಿದ್ಧ ವಸ್ತು, ಇದು ಕೂಡ ಸಿದ್ಧ ವಸ್ತು, ಇದು ಕೂಡ ಒಂದು ರೀತಿಯ ಸಿದ್ಧ ವಸ್ತು. ಆ ನಂತರ ಇದಕ್ಕೆ ಕಚ್ಚಾ ವಸ್ತು ಆಗುತ್ತೆ. ಈ ರೀತಿಯಾಗಿ ಇದು ಮೂಲ ಕಚ್ಚಾ ವಸ್ತು ನೋಡಿ. ಇದೆ ಇನ್ನೊಂದು ನಾವು ನೋಡೋದು ಬಿಟ್ಟಿದ್ವಿ. ಇದೇನಂದ್ರೆ ಹತ್ತಿ ಕಾಯಿ. ಇದು ಒಳಗಡೆಗೆ ಅಲ್ಲಿ ಹೊಡ್ಕೊಂಡು ಹೊರಗೆ ಬರುತ್ತೆ. ಇದು ಕಾಯಿ ಇದೆ, ಅದು ಹತ್ತಿ ಕಾಯಿ. ಹಾಗಾಗಿ ಹತ್ತಿ ಆದ್ಮೇಲೆ ನಂತರ ನಿಮಗೆ ಬರುತ್ತೆ ಅನ್ನೋದನ್ನ ನೆನಪಿಟ್ಕೊಡ್ರಿ. ಹಾಗಾದ್ರೆ ನೀವು ನೆನಪಿಟ್ಕೊಡ್ರಿ. ಹಾಗಾದ್ರೆ ಈ ಹತ್ತಿ ಬಟ್ಟೆ ಕೈಗಾರಿಕೆಗಳ ಮೊಟ್ಟ ಮೊದಲ ಬಾರಿಗೆ ನಾವು ಕೈಮಗ್ಗದಲ್ಲಿ ಪುರಾತನ ಹೇಳಿದ್ದೀವಿ. ಹಾಗಾದ್ರೆ ನಂತರ ಮೊಟ್ಟ ಮೊದಲ ಕರ್ನಾಟಕದಲ್ಲಿ ಸ್ಥಾಪನೆಯಾದ ಗಿರಣಿ ಹೆಸರೇನು? ಆ ಗಿರಣಿ ಹೆಸರೇನು? ಮೊಟ್ಟ ಮೊದಲ ಗಿರಣಿ ಸ್ಥಾಪನೆ ಅದ್ರ ಹೆಸರೇನು? MSK ಹತ್ತಿ ಗಿರಣಿ. ವೆರಿ ಗುಡ್. ಸಂದೇ ಬಂದು ಚಪ್ಪಾಳೆ ಹೊಡೆಯಿರಿ. ನಂತರ ಇದು ಕಲಬುರಗಿಯಲ್ಲಿ ಆಯ್ತು. ನಂತರ ಇನ್ನೊಂದು ನಗರದಲ್ಲಿ ಇದು ಮುಂದುವರಿಯಿತು. ಯಾವ ನಗರ? ಯಾವ ನಗರದಲ್ಲಿ ಮುಂದುವರಿಯಿತು? ಹುಬ್ಬಳ್ಳಿ. ಕೈ ಎತ್ತಬೇಕು. ಹುಬ್ಬಳ್ಳಿ ನಗರದಲ್ಲಿ ಮುಂದುವರಿಯಿತು. ವೆರಿ ಗುಡ್. ಮುಂದುವರಿಯಿತು ನಿಮಗೆ ಹೇಳಿದೆ. ಹಾಗಾಗಿ ಬೆಂಗಳೂರಲ್ಲಿರುವಂತ ಕೆಲವು ಮಿಲ್ಗಳನ್ನ ಹೆಸರಿಸಿ. ಯಾವ ಬೆಂಗಳೂರಲ್ಲಿದೆ? ನಾನು ಹೇಳಿದೆ ಹಲವಾರು ಮಿಲ್ಗಳು ಇವೆ. ಯಾವ್ಯಾವ ಮಿಲ್ಗಳು? ಪ್ರಮುಖವಾಗಿ 3 ಮಿಲ್ಗಳನ್ನು ನೋಡಿದ್ವಿ. ಬಹಳ ಬೆನ್ನಿಗೆ 3 ಇಲ್ಲ ನಮಗೆ ಗೊತ್ತಿದ್ದಾರೆ. ಯಾರು ಹೇಳಮ್ಮ? ಬಿನ್ನಿ ಮಿಲ್. ಬೆನ್ನಿ ಅಲ್ಲ, ಬಿನ್ನಿ. ಮತ್ತೆ ಹೇಳ್ತೀರ ಬೇರೆ. ಬಿನ್ನಿ ಮಿಲ್ ಅಂತ ಒಬ್ಬರು ಹೇಳಿದ್ರು. ಇನ್ನೊಂದು ಹೇಳದ ಮಿನರ್ವೋ ಮಿಲ್. ನೀನೊಂದು ಹೇಳ್ತೀರಣ್ಣ. ನೀವು ಕೇರ್ ಮಿಲ್ ಅಲ್ಲ, ಮೈಸೂರು ಗಿರಣಿ. ಹಾಗಾಗಿ 3 ಮಿಲ್ಗಳನ್ನು ನೋಡ್ಬೋದು. ಹಾಗಾದ್ರೆ ದಾವಣಗೆರೆಯನ್ನ ಏನೆಂದು ಕರೆಯುತ್ತಾರೆ? ದಾವಣಗೆರೆ ಕಾಟಮಿಲ್ಲನ್ನು ಏನೆಂದು ಕರೆಯುತ್ತಾರೆ? ಇಷ್ಟೇ ಜನ ಗೊತ್ತಿರೋದು. ನಮ್ಮ ದಾವಣಗೆರೆ ಏನಂತ ಕರೀತಾರೆ? ದಾವಣಗೆರೆ ಕಾಟನ್ ಮಿಲ್ಲನ್ನ ಇಷ್ಟೇ ಜನ ಗೊತ್ತಿರೋದು. ಹೇಳಪ್ಪ. ಅಲ್ಲಮ್ಮ, ದಾವಣಗೆರೆ ಕಾಟನ್ ಮಿಲ್ ಏನಂತ ಹೆಸರುವಾಸಿಯಾಗಿದೆ ಇಡೀ ನಮ್ಮ ದೇಶದಲ್ಲಿ, ನಮ್ಮ ಜಗತ್ತಿನಲ್ಲಿ ಈಗಿಲ್ಲ. ಏನಂತ ಹೆಸರಾಗಿದೆ ನೋಡಿ, ಗೊತ್ತೇ? ಹೇಳ. ಕರ್ನಾಟಕದ ಮ್ಯಾಂಚೆಸ್ಟರ್ ಅಂತ ಹೇಳಿ ಅದು ಹೆಸರುವಾಸಿಯಾಗಿದೆ. ಹಾಗಾದ್ರೆ ಇತ್ತೀಚೆಗೆ ಹತ್ತಿ ಬಟ್ಟೆ ಕೈಗಾರಿಕೆಗಳು ಮುಚ್ಚುತ್ತಿವೆ. ಏನು ಕಾರಣ? ಯಾರು ಕೃಷಿ ಇವತ್ತು ಬೆಳೆ ಕಡಿಮೆ ಆಗಿದೆ. ಹತ್ತಿ ಬೆಳೆ ಕಡಿಮೆ ಆಗಿದೆ. ಒಂದು ಮತ್ತೆ ಒಂದೇನಾ? ಮತ್ತೆ ತಡಿ ಹೇಳ್ತಾಳ ಒಂದೇ ಮುಂದೆದಕ್ಕಾಗ ಮುಂದೆ ಹೋಗ್ತಾರೆ. ಬೇರೆ ತಿರ್ಸ್ಕೋಬಾರ. ಕಾರ್ಮಿಕರು ಕಡಿಮೆ ಇಲ್ಲ. ಮತ್ತೆ ಕರೆಕ್ಟ್ ಹೇಳಿದೆ. ಮತ್ತೆ ಹೇಳಿದ್ದೇನೆ ಉಳಿದವು. ಮತ್ತೆ ಯಾರು ಹೇಳ್ತೀರಾ? ಹೇಳ. ವಿದ್ಯುತ್ತಿನ ಕೊರತೆ. ಮತ್ತೆ ತಂತ್ರಜ್ಞಾನದ ಕೊರತೆ. ತಂತ್ರಜ್ಞಾನ ಇಲ್ಲ. ಆಮೇಲೆ ಆಧುನಿಕ ಕೈಗಾರಿಕೆಗಳ ಪೈಪೋಟಿ. ಇವುಗಳಿಂದ ಇವತ್ತು ಹತ್ತಿ ಮಿಲ್ಗಳು ಏನಾಗ್ತವೆ? ನಶಿಸ್ತಾ ಇವೆ, ಮುಚ್ಚುತ್ತಾ ಇವೆ ಅನ್ನೋದನ್ನು ನೋಡಿ. ಓಕೆ, ಎಲ್ಲರೂ ಕೂಡ ಉತ್ತಮವಾಗಿ ಪ್ರತಿಕ್ರಿಯೆ. ಇನ್ನೂ ಉಳಿದ್ರೆ ಕೆಲವರು ನೀಡಿಲ್ಲ. ದಯವಿಟ್ಟು ಎಲ್ಲರೂ ಇನ್ವಾಲ್ವ್ ಆಗಬೇಕು. ತಪ್ಪಸ್ಸಲ್ಲಿ ಇನ್ವಾಲ್ವ್ ಆದರೆ ಮಾತ್ರ ಸಾಧ್ಯತೆ ಆಗುತ್ತೆ. ಹಾಗಾಗಿ ನಾಳೆ ಬರುವಾಗ ಈ ಗೃಹ ಪಾಠಕ್ಕೆ ಉತ್ತರವನ್ನು ಬರ್ಕೊಂಡು ಬರ್ತೀವಿ. ಕೃಷಿ ಆಧಾರಿತ ಕೈಗಾರಿಕೆ ಹೆಸರಿಸಿ. ಕೃಷಿಯಿಂದ ಯಾವ್ಯಾವ ಕೈಗಾರಿಕೆ ಆಗ್ತದೆ?
ಮತ್ತು ಅವುಗಳ ಮಹತ್ವವನ್ನು ತಿಳಿಸಿ. ಅವುಗಳನ್ನು ಏನೇನು ಅನುಕೂಲಗಳಾಗ್ತವೆ ಆ ಮಹತ್ವಗಳನ್ನು ಬರ್ಕೊಂಡು ಬರಬೇಕು. ಫಸ್ಟ್ ಖುಷಿಯಾಗಿರ್ತಕ್ಕ ಯಾವ್ಯಾವ ಅಂತ ಒಂದು ಬರೀರಿ. ಅದರಿಂದ ಮಹತ್ವಗಳು ಏನೇನು ಅನುಕೂಲಗಳಾಗ್ತವೆ ಆ ಒಂದು ಇಂಪಾರ್ಟೆನ್ಸ್ ಆಫ್ ಅಗ್ರಿಕಲ್ಚರ್ ಇಂಡಸ್ಟ್ರಿ ಬಗ್ಗೆ ನೀವು ಬರ್ಕೊಂಡು ಬರಬೇಕಾಗುತ್ತೆ. ಕ್ಲೀನಾಗಿ ಇದನ್ನು ಬರ್ಕೊಂಡು ನಾಳೆ ನೀಟಾಗಿ ಇವನ್ನ ಒಂದು ಮಾತು ಒಂದು 7-8 ಪಾಯಿಂಟ್ಸ್ ಅನ್ನ ಪ್ರಿಪೇರ್ ಮಾಡಿ ನಮ್ಗೆ ಇದರಲ್ಲಿ ಏನೇನು ಅನುಕೂಲವಾಗುತ್ತವೆ ಹೆಂಗೆ ಆಗ್ತವೆ ಅದನ್ನ ಕ್ಲೀನಾಗಿ ಬರ್ಕೊಂಡು ಬನ್ನಿ. ಕಷ್ಟಪಟ್ಟಾಗಿರೋದ್ರಿಂದ ಎಲೆ ಬೆಳೆಸ್ತೀವಿ ಹೆಂಗಾಗುತ್ತೆ ಇವುಗಳನ್ನ ಬರ್ಕೊಂಡು ಬನ್ನಿ ಅಂತ ಹೇಳಿ ಇವತ್ತಿನ ಈ ಒಂದು ಅವಧಿಗೆ ನಾನು ವಿರಾಮ ಹೇಳ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ಶುಭ ದಿನ.